ನಮಸ್ಕಾರ. ನಾನು ಗುಂಡೂರು ಪವನ್ ಕುಮಾರ್. ಆತ್ಮೀಯರೇ, ಇವತ್ತು ಒಬ್ಬ ವಿಶೇಷ ಅತಿಥಿಯನ್ನು ನಾವೆಲ್ಲ ಮಾತಾಡಿಸೋಣ. ಕೊಪ್ಪಳ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ಈ ನೆಲದ ಕಂಚಿನ ಕಂಠದ ಹಾಡುಗಾರ, ಮಾನವೀಯತೆಯ ಕತೆಗಾರ, ಅಪಾರ ಕೃಷಿ ಜ್ಞಾನದ ವ್ಯಕ್ತಿತ್ವವುಳ್ಳಂತಹ ಹಿರಿಯರನ್ನು ಇವತ್ತು ನಾವು ಮಾತನಾಡಿಸುವಂಥ ಸಂದರ್ಭ. ಅವರೊಡನೆ ಒಂದು ಆಪ್ತವಾದ ಮಾತುಕತೆ ಇಲ್ಲಿದೆ. ನಮ್ಮ ಭಾಗದ ಬಹಳ ಹಿರಿಯ ಸಾಹಿತಿಗಳು ಮತ್ತು ಅದ್ಭುತವಾದ ಹಾಡುಗಾರರು ಆದಂತಹ ಶ್ರೀಯುತ ಲಿಂಗಾರೆಡ್ಡಿ ಆಲೂರು ಅವರನ್ನು ಇವತ್ತು ನಾವೆಲ್ಲರೂ ಸಂದರ್ಶಿಸೋಣ. ಅವರ ಅನುಭವದ ನುಡಿಗಳನ್ನು ಆಲಿಸೋಣ. ಬನ್ನಿ. ಲಿಂಗಾರೆಡ್ಡಿ ಆಲೂರು ಸರ್ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಪವನ್ ಕುಮಾರ್ ಗುಂಡೂರವರೇ. ಸರ್, ಇವತ್ತು ನಾವೆಲ್ಲ ಸಂಭ್ರಮಿಸುವಂಥ ದಿನ. ಕೊಪ್ಪಳ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಈ ಸಂದರ್ಭದಲ್ಲಿ ತಾವು ಪರದೆ ಹಿಂದಿನ ವ್ಯಕ್ತಿಗಳು, ಬಹುಕಾಲ ಪರದೆ ಹಿಂದೆ ಇದ್ದಂಥವರು. ಕಳೆದ 40 ವರ್ಷಗಳಿಂದ ನಮ್ಮ ಕೊಪ್ಪಳ ಜಿಲ್ಲೆಯ ಪರಿಸರದ ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರದಲ್ಲಿ ಅಚ್ಚಳಿಯದೆ ಗುರುತನ್ನು ಮೂಡಿಸಿದಂಥವರು ಲಿಂಗಾರೆಡ್ಡಿ ಆಲೂರು ಸರ್. ಇವತ್ತು ಅವರೊಡನೆ ಒಂದು ಆತ್ಮೀಯವಾದ ಸಂವಾದ. ಸರ್ ಅವರ ಮಾತುಗಳನ್ನು ಅವರ ಒಂದು ಜಾನಪದ ಹಾಡಿನೊಂದಿಗೆ ಪ್ರಾರಂಭಿಸೋಣ. ಯಾಕೆಂದರೆ ಅದ್ಭುತವಾದ ಕಂಚಿನ ಕಂಠದ ಗಾಯಕ ಲಿಂಗಾರೆಡ್ಡಿ ಆಲೂರು ಸರ್ ಅವರು. ಅದಕ್ಕೆ ಸಾಕ್ಷಿ ಅವರ ಒಂದು ಹಾಡು. ಪವನ್ ಅವರೇ, ನಾನು ದೂರದರ್ಶನಕ್ಕಾಗಿ ಕೆಲಸ ಮಾಡಬೇಕಾದಾಗ ಕೆರೆಗೆ ಹಾರ ಎನ್ನುವಂಥ ಒಂದು ನಾಟಕವನ್ನು ಮುಖ್ಯ ಹಾಡುಗಾರನಾಗಿ ಭಾಗವಹಿಸಿದ್ದೆ. ಆ ಹಾಡಿನ ಒಂದು ತುಣುಕಿನೊಂದಿಗೆ ನಮ್ಮ ಸಂವಾದವನ್ನು ಆರಂಭ ಮಾಡೋಣ. ಮೊದಲಿಗೆ ಅಲ್ಲಮ ಪ್ರಭುವಿಗೆ ಶರಣಾರ್ಥಿ, ಕೂಡಿ ಕೂತ ಜನಕ್ಕೆಲ್ಲ ನನ್ನ ನಮನ, ನನ್ನ ನಮನ, ನನ್ನ ನಮನ. ಮೊದಲಿಗೆ ಅಲ್ಲಮ ಪ್ರಭುವಿಗೆ ಶರಣಾರ್ಥಿ, ಕೂಡಿ ಕೂತ ಜನಕ್ಕೆಲ್ಲ ನನ್ನ ನಮನ, ಕೂಡಿ ಕೂತ ಜನಕ್ಕೆಲ್ಲ ನನ್ನ ನಮನ. ಕಲಿಯುಗದೊಳಗಿನ ಕಥೆಯ ವಿಸ್ತಾರವ, ಕಲಿಯುಗದೊಳಗಿನ ಕಥೆಯ ವಿಸ್ತಾರವ ತಿಳಿಸಿ ಹೇಳುವೆ ಕೇಳಬೇಕ್ರಿ ಜನ. ಗೀಯ ಗೀಯಗ ಗೀಯ 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 ಗೀಯಗ. ಏಯವ್ವ ಸರಸ್ವತಿ, ಏಯವ್ವ ಸರಸ್ವತಿ, ಏಯವ್ವ ಸರಸ್ವತಿ, ಏಯವ್ವ ಸರಸ್ವತಿ. ನಾಲಿಗಕ್ಷರ ಕಲಿಸ ಐದಾರ, ನಾಲಿಗಕ್ಷರ ಕಲಿಸ ಐದಾರ. ಹಿರಿಯರ ಪಿರುತಿಗೆ ಸರಿದೋರೋ ಸಮನಿಲ್ಲ, ಹಿರಿಯರ ಪಿರುತಿಗೆ ಸರಿದೋರೋ ಸಮನಿಲ್ಲ. ಕೇಳೋರ ಮೇಲಿರಲಿ ನಿರಂತರ. ಗೀಯ ಗೀಯಗ ಗೀಯ 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 ಗೀಯಗ. ಕತೆ ಹೇಳತೀನ್ರಿ ಮುಂದೆಂದ, ಕತೆ ಹೇಳತೀನ್ರಿ ಮುಂದೆಂದ. ಬರದಿರಲಿ ಒಂದು ಸಹ ಕುಂದ, ಇರುಗುರುವೆ ನಾಲೆಗೆ ಏಂದ. ನಾ ನಿಮ್ಮ ಕರುಣೆಯ ಕಂದ, ನಾ ನಿಮ್ಮ ಕರುಣೆಯ ಕಂದ, ನಾ ನಿಮ್ಮ ಕರುಣೆಯ ಕಂದ. ಸರ್, ಕೆರೆಗೆ ಹಾರ ಆ ಹಾಡನ್ನು ನಾವು ದೂರದರ್ಶನದಲ್ಲಿ ನೋಡಿದ್ವಿ. ನಮ್ಮ ಆಲೂರಿನ ಲಿಂಗಾರೆಡ್ಡಿ ಅವರು ಅದ್ಭುತ ಕಲಾವಿದರಾಗಿ, ಹಿನ್ನೆಲೆ ಗಾಯಕರಾಗಿ ಇವತ್ತಿಗೂ ಆ ಕಂಚಿನ ಕಂಠವನ್ನು ಉಳಿಸಿಕೊಂಡಿದ್ದೀರಿ. ಆಲೂರು ಸರ್, ತಾವು ನಿಸರ್ಗದ ಮಡಿಲಲ್ಲಿರುವ ಮಲ್ಲಾಪುರದಿಂದ ಕೆಸರಟ್ಟಿಯವರೆಗೆ ನಿಮ್ಮ ಪಯಣ ಬಹಳ ರೋಚಕವಾದದ್ದು. ಕಾರಟಗಿಯಲ್ಲಿ ಕೆಲಕಾಲ ಇದ್ದು, ಶರಣಬಸವೇಶ್ವರ ಶಾಲೆಯಲ್ಲಿ, ಸಿಮನ ಕಾಲೇಜಿನಲ್ಲಿ ಮತ್ತು ರೆಡ್ಡಿ ವೀರಣ್ಣ ಶಾಲೆಯಲ್ಲಿ, ಸಾಲುಂಚಿ ಮರದಲ್ಲಿ, ಆನಂತರ ಈಗ ಕೆಸರಟ್ಟಿಯ ನಮ್ಮ ಗದ್ದಡಿಕಿ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ತಾವು ಕೆಲಸ ಮಾಡ್ತಾಯಿದ್ದೀರಿ. ಉಪನ್ಯಾಸಕರಾಗಿ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿ, ಆಡಳಿತಗಾರರಾಗಿ
ಕನ್ನಡದ ಹಲವು ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿದ್ದಂಥವ್ರು. ಜೊತೆಗೆ ಸಂಘಟನೆ ಮತ್ತು ಬರವಣಿಗೆ ಎರಡನ್ನೂ ಸಮತೂಕದಲ್ಲಿ ನಿರ್ವಹಿಸಿದಂಥವ್ರು. ಯಾಕಂದರೆ ಅದಕ್ಕೆ ಸಾಕ್ಷಿ 1994ರಲ್ಲಿ ಬಂದಂಥ, ನೀವು 91ರಿಂದ 94ರವರೆಗೆ ಗಂಗಾವತಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ರಿ. ಆ 3 ವರ್ಷ ಅವಧಿಯಲ್ಲಿ ಕಾರಟಗಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸಾಹಿತ್ಯಿಕವಾಗಿ ಹಲವಾರು ಕಾರ್ಯಕ್ರಮ ಮಾಡಿದ್ದು ಇವತ್ತಿಗೂ ನಮ್ಮ ನೆನಪಿನಲ್ಲಿ ಹಸಿರಾಗಿದೆ. ಆ ಕಾಲದಲ್ಲಿಯೇ ನೀವು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್, ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಇಂಥ ವಿದ್ವಾಂಸರನ್ನ ಕರೆಸಿ ಕಾರಟಗಿಯಲ್ಲಿ ಅಪರೂಪದ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇದೆ. ಇನ್ನೊಂದು ಸಂತೋಷ ಏನಂದರೆ, ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ನೀವು ಹೈದರಾಬಾದ್ ಕರ್ನಾಟಕ ಸಾಹಿತ್ಯ ಮಂಟಪದಿಂದ ತಾಲೂಕು ಮಟ್ಟದ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದಾಗ ಇವತ್ತು ಭಾಳ ನೆನಪಿಸ್ಕೊಳ್ಬೇಕು. ನಾನು ನಮ್ಮಣ್ಣ ಆ ಕ್ವಿಜ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ವಿ. ಅದರಲ್ಲಿ ನಮ್ಮ ವುಮೆನ್ಸ್ MNM ಸ್ಕೂಲಿಂದ ಸಪನಾ ದೇಸಾಯಿ ಮತ್ತು ಸುಷ್ಮಾ ದೇಸಾಯಿ ಅನ್ನೋ ಸಹೋದರಿಯರು ಬಂದಿದ್ದರು. ಮತ್ತು ಇವತ್ತಿನ ಉದಯವಾಣಿ ವರದಿಗಾರರು ಮತ್ತು ಮಾಧ್ಯಮ ಅಕಾಡೆಮಿ ಸದಸ್ಯರಾದಂಥ ಕೆ ನಿಂಗಜ್ಜ ಮತ್ತು ಅವ್ರ ಗೆಳೆಯರು ಒಂದು ಟೀಮ್ 3 ಟೀಮ್ ಬಂದಿದ್ದು ನಮ್ಮ ಫೈನಲಲ್ಲಿ. ಹೌದು. ಫಸ್ಟು ಆ ದೇಸಾಯಿ ಸಿಸ್ಟರ್ಸ್ ಬಂದರು, ಸೆಕೆಂಡ್ ನಾನು ನಮ್ಮಣ್ಣ ಬಂದ್ವಿ, ಥರ್ಡು ನಿಂಗಜ್ಜ ಅವರು ಟೀಮು ಬಂತು. ಭಾಳ ತುರುಸಿನ ಸ್ಪರ್ಧೆ ಇತ್ತು. ಅದು ಇವತ್ತಿಗೂ ಕೂಡ ನನ್ನ ನೆನಪಿನ ಹೆಸರಾಗಿದೆ. 30 ವರ್ಷದ ನಂತರವೂ ಕೂಡ ನೀವು ಸಾಹಿತ್ಯಿಕ ಚಟುವಟಿಕೆಯಲ್ಲಿ ನಿರಂತರವಾಗಿ ಕ್ರಿಯಾಶೀಲರಾಗಿದ್ದೀರಿ. ಅಷ್ಟೇ ಅಲ್ಲದೆ ಆ ಟೈಮ್ನಲ್ಲಿ ತಂದಂಥ 60 ಮನಸ್ಸುಗಳು ಅಂತಕ್ಕಂಥ ಒಂದು ಆಂಥಾಲಜಿ ಬಹಳ ಮುಖ್ಯವಾದದ್ದು ಇವತ್ತಿನ ದಿನ. ಯಾಕಂದರೆ 60 ಜನ ಕವಿಗಳ ಕವಿತೆಗಳನ್ನು ಸಂಗ್ರಹಿಸಿಕೊಟ್ಟಿರ್ತಕ್ಕಂಥದ್ದು ಕಾವ್ಯಾನಂದರಿಂದ ಹಿಡಿದು ನಮಗ ಆ ಕಾಲದ ಜಗದೀಶ್ ಶರಡೋಣ, ಅಮರೇಶ್ ನುಂಗ್ಡೋಣಿ, HS ಮುಕ್ತಾಯಕ್ಕ, ಶಾಂತರಸರು, ಚನ್ನಣ್ಣ ಮಾಲೇಕರ್, ಬಸವರಾಜ ಸಬರಾಜ್, ದೇವೇಂದ್ರ ಕುಮಾರ್ ಅಕಾರಿ, ಇನ್ನು ಭಾಳಷ್ಟು ಹಿರಿಯರು, ಗವಿಸಿದ್ಧ ಬಳ್ಳಾರಿ, ಆಲಂಪ್ರ ಬೆಡದೂರ್, ಇನ್ನು ಸಾಕಷ್ಟು ಜನರ ಕೃತಿಗಳನ್ನು ನೀವು ಕವಿತೆಗಳನ್ನು ಅದರಲ್ಲಿ ಸಂಗ್ರಹಿಸಿ ಕೊಟ್ಟಿರಿ. ಆ ಕಾಲದಲ್ಲಿ ಬಹಳ ಅಪರೂಪದ ಪುಸ್ತಕ. ಬಹುಶಃ ಗಂಗಾವತಿ ತಾಲೂಕು, ಅಖಂಡ ಗಂಗಾವತಿ ತಾಲೂಕಿಗೆ ಅದು ಮೊಟ್ಟ ಮೊದಲ ಆಂಥಾಲಜಿ ಅಂತ ಹೇಳಲಿಕ್ಕೆ ನಂಗೆ ಭಾಳ ಖುಷಿ ಅನ್ನಿಸ್ತದೆ. ಅಷ್ಟು ಕ್ರಿಯಾಶೀಲವಾಗಿ ಮಾಡಿದಿರಿ. ಆನಂತರ ಇತ್ತೀಚೆಗೆ ನಿಮ್ಮದು ನನ್ನೊಳಗಿನ ಕಥೆಗಳು ಅಂತಕ್ಕಂಥ ಕಥೆ ಬಂತು. ಕಥೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹುಶಃ ನನಗೆ ಲಿಂಗಾರೆಡ್ಡಿ ಸರ್ನ ಗುರುತಿಸ್ಬೇಕಂದ್ರೆ ಕಥೆಗಳ ಮುಖಾಂತರ ಗುರುತಿಸ್ಬೇಕು. ನನ್ನ ಗೆಳೆಯ ಮತ್ತು ದೊಡ್ಡ ಕವಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಲಹಾ ಸದಸ್ಯರಾದ ಚಿದಾನಂದ ಸಾಲಿ ಒಂದು ಸಲ ಹೇಳ್ತಿದ್ರು, ಲಿಂಗಾರೆಡ್ಡಿ ಆಲೂರು ಒಳಗಿನ ಕಥೆಗಾರ ಇನ್ನಷ್ಟು ಹೊರಗೆ ಬಿದ್ದಿದ್ರೆ ಇವತ್ತು ನಾವೆಲ್ಲ ಹಿನ್ನೆಲೆಗೆ ಸೇರ್ತಿದ್ದೇನೆ, ಅಷ್ಟು ಅದ್ಭುತವಾದ ಕಥೆಗಾರ ಅವರೊಳಗಿದ್ದಾರೆ ಅಂತ ಅವರು ಅಪ್ಪನ ಕಡೆಯವರು ಅನ್ನೋ ಕಥೆಯನ್ನು ಓದಿ ನನಗೆ ಹೇಳಿದರು. ಅಂದರೆ ನನ್ನೊಳಗಿನ ಕಥೆಗಳು, ಅದರಲ್ಲಿ ನಿಮ್ಮ ಹಲವು ಕಥೆಗಳಿವೆ, 13 ಕಥೆಗಳಿವೆ. ಅಪ್ಪನ ಕಡೆಯವರ ಕಥೆ ಸುದ್ದಿಮೂಲ ದಿನಪತ್ರಿಕೆಯವರು ಕಥಾ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ನೀವು ಆ ಕಥೆಯನ್ನು ಕಳಿಸಿದ್ರಿ. ಅದಕ್ಕೆ ಪ್ರಥಮ ಬಹುಮಾನ ಬಂತು. ಆ ಸ್ಪರ್ಧೆಯಲ್ಲಿ ಆ ಕಾಲದಲ್ಲಿ ಅಬ್ದುಲ್ ರಹೀಮ್ ಗೋನಾಳ್, ಅಮರೇಶ್ ಟೂಡಿ ಅಂತ ಕಥೆಗಾರರಿದ್ದರು. ಆದರೆ ಅವ್ರ ನಡುವೆ ಫಸ್ಟ್ ಪ್ರೈಸ್ ನಿಮಗೆ ಬಂದದ್ದು. ನೋಡ್ರಿ, ಇವೆಲ್ಲ ಬಹಳ ಅದ್ಭುತವಾದ ನೆನಪುಗಳು. ಮತ್ತು ಆನಂತರ 4 ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ನೀವು ಮಾಡಿದಿರಿ. ಓದು 8 ಮಾಡಿದಿರಿ. ಕಥೆ ಒಂದು ಭಾಗ ಆದರೆ ಹಾಡುಗಾರರಾಗಿ ಸಾಕಷ್ಟು ಕಾರ್ಯಕ್ರಮ ಮಾಡಿದಿರಿ. ನಿರೂಪಕರಾಗಿ ಇನ್ನೊಂದು, ನಿರೂಪಣೆ ಅನ್ನುವಂಥದ್ದು ಇವತ್ತು ದೊಡ್ಡ ಒಂದು ಕಲೆಯಾಗಿ, ಒಂದು ವಿಶಿಷ್ಟವಾದ ಕೌಶಲ್ಯವಾಗಿ ಇದೆ. ಬಹುಶಃ ಲಿಂಗಾರೆಡ್ಡಿ ಆಲೂರು ಸರ್ ಗಂಗಾವತಿ ಪರಿಸರದಲ್ಲಿ ಇರದೆ ಬೆಂಗಳೂರಿನಲ್ಲಿದ್ದರೆ ಇವತ್ತು ಅಪರ್ಣ, ಅನುಶ್ರೀ, ಶಂಕರ್ ಪ್ರಕಾಶ್ ಅವರ ಸಾಲಿನಲ್ಲಿ, ಸಂಜೀವ್ ಕುಲಕರ್ಣಿ ಅವರ ಸಾಲಿನಲ್ಲಿ ಇರ್ತಿದ್ರು. ಆದರೆ ನಮ್ಮ ಊರಿನಲ್ಲಿ ನಿರಂತರವಾಗಿ ಕಳೆದ 30 ವರ್ಷದಿಂದ ಒಳ್ಳೆಯ ಕಾರ್ಯಕ್ರಮ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಅದು ರಾಜಕೀಯ ಸಭೆಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಉತ್ಸವಗಳಿರ್ಬೋದು, ಏನೇ ಇರಲಿ, ಅಲ್ಲಿ ನಿರೂಪಣೆ ಅತ್ಯಂತ ಕಂಚಿನ ಕಂಠದ ನಿರೂಪಣೆ ಅಂದರೆ ಅದು ಲಿಂಗಾರೆಡ್ಡಿ ಆಲೂರು ಸರ್ ಅವರು. ನಿರೂಪಣೆಯೂ ಕೂಡ ಒಂದು ಕೌಶಲ್ಯ ಅಂತ ನೀವು ಇವತ್ತಿನವರೆಗೂ ಅದನ್ನು ಉಳಿಸ್ಕೊಂಡು ಬಂದಿದ್ದೀರಿ. ಹೌದು. ಇಷ್ಟೆಲ್ಲ ಅಲ್ಲದೆ ಸಾವಯವ ಸಂಪದ, ಕೃಷಿ ಮತ್ತು ಕೃಷಿ ಸುದ್ದಿ ಮತ್ತು ರೆಡ್ಡಿ ಬಳಗ ಅನ್ನೋ 3 ಪತ್ರಿಕೆಗಳನ್ನು ಮಾಡ್ತಾ ಸಂಪಾದಕರಾಗಿಯೂ ಪತ್ರಕರ್ತರಾಗಿಯೂ ಕೆಲಸ ಮಾಡಿದಿರಿ. ಉಪನ್ಯಾಸಕರಾಗಿ, ಪತ್ರಕರ್ತರಾಗಿ, ಶ್ರೇಷ್ಠ ನಿರೂಪಕರಾಗಿ, ಇದೆಲ್ಲಕ್ಕಿಂತ ಕಲಶೆ ಹುಟ್ಟಂತೆ ದೂರದರ್ಶನಕ್ಕೆ, ಚಂದನ ವಾಹಿನಿಗೆ 2000 ಎಪಿಸೋಡ್ಗಳನ್ನು ಕೃಷಿಯ ಕುರಿತಾಗಿ, ಬಹುಶಃ ನನಗನ್ಸಿಬಿಟ್ಟಿಗೆ ನೀವು ಅದೆಲ್ಲ ಬರೆದಿಟ್ಬಿಟ್ರೆ ಅದೊಂಥರ ಕರ್ನಾಟಕದ ಕೃಷಿಯ ಬಗ್ಗೆ ಎನ್ಸೈಕ್ಲೋಪೀಡಿಯಾ ಆಗ್ತೇನೋ ಅಂತ ನನ್ನ ಭಾವನೆ. ಅಷ್ಟು ಅದ್ಭುತವಾದ ಕೆಲಸವನ್ನು ನೀವು ಮಾಡಿದಿರಿ. ಇಷ್ಟೆಲ್ಲ ಕೆಲಸಗಳನ್ನು ಒಬ್ಬ ಕನ್ನಡ ಉಪನ್ಯಾಸಕನಾಗಿ ಸಾಹಿತ್ಯ ಪ್ರೀತಿಯನ್ನು, ಸಂಸ್ಕೃತಿ ಪ್ರೀತಿಯನ್ನು ಉಳಿಸಿಕೊಂಡು ಬಂದವರು. ನಮಗೆ ನೆನೆಸ್ತದೆ 5ನೇ ಗಂಗಾವತಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ನವಲಿಯಲ್ಲಿ ನಡೆದಾಗ ನಿಮ್ಮನ್ನು ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಿ ನವಲಿ ಜನ ಸಂಭ್ರಮಿಸಿದ್ದನ್ನು ಇವತ್ತಿಗೂ ಕೂಡ ನಾವು ಮರೆಯಲ್ಲ. ಅಷ್ಟೆಲ್ಲ ಬಂದರು. ಈಗ ನಮ್ಮ ಕೊಪ್ಪಳದ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಿ. ಸರ್, ನೀವು ಕನ್ನಡ ಉಪನ್ಯಾಸಕರಾಗಿ ಸಾಹಿತ್ಯ, ಈ ಕಾವ್ಯ, ಕತೆಗೆ ಹೇಗೆ ಒಲಿದಿರಿ? ಪವನ್ ಕುಮಾರ್ ಗುಂಡೂರವರೇ, ನೀವು ಹಲವಾರು ಮಾಹಿತಿಗಳನ್ನು ನನ್ನ ಬಗ್ಗೆ
ಸಮಗ್ರವಾಗಿ ಒದಗಿಸ್ಕೊಟ್ರಿ. ಬಹುಶಃ ನಾನು ಹೇಳೋದೇನು ಉಳ್ಕೊಂಡಿಲ್ಲ, ಹಂಗೆ ಒಳ್ಳೆದಿರಿ. ಆದರೆ ನಾನು ಎಲ್ಲೋ ಒಂದು ಕೆಲವು ವರ್ಷಗಳ ಹಿಂದೆ ಒಂದು ಓದಂಥ ನೆನಪು ನನಗೆ. ಏನು ಅಂದರೆ, ಏನು ಮಾಡ್ತೀಯೋ ಅದನ್ನು ಸರಿಯಾಗಿ ಮಾಡು, ಅಷ್ಟೇ, ಒಂದೇ ಸಾಲದು. ಊಟ ಮಾಡ್ತೀಯಾ, ಸಂತೋಷವಾಗಿ ಚೆನ್ನಾಗಿ ಊಟ ಮಾಡು. ನಿದ್ದೆ ಮಾಡ್ತೀಯಾ, ಸುಖವಾಗಿ ನಿದ್ದೆ ಮಾಡು. ವಾಕಿಂಗ್ ಮಾಡ್ತೀಯಾ, ಸಮಷ್ಟಿ ಇದನ್ನ ಇಟ್ಕೊಂಡು ವಾಕಿಂಗ್ ಮಾಡು. ನೀನು ಯಾವ ಕೆಲಸ ಓದ್ತೀಯಾ, ಚೆನ್ನಾಗಿ ಓದು. ಯಾರು ನಿನ್ನ ಜೊತೆ ಸ್ಪರ್ಧೆ ಮಾಡಿರಬಾರ್ದು, ಹಾಗೆ ಓದಬೇಕು. ಊಟ ಮಾಡ್ತೀಯಾ, ಅಷ್ಟು ಖುಷಿಯಾಗಿ ಊಟ ಮಾಡಬೇಕು. ಇಲ್ಲಿ ಇದರ ಅರ್ಥ ಇಷ್ಟೇ, ನಾನು ಒಬ್ಬ ಶಿಕ್ಷಕನಾಗಿ ಶಿಕ್ಷಕನ ಹುದ್ದೆಗೆ ನ್ಯಾಯ ಕೊಡಬೇಕಾಗಿತ್ತು. ಅದನ್ನು ಸಮರ್ಥನೀಯವಾಗಿ ಮಾಡಿದೆ. 33 ವರ್ಷಗಳ ಕಾಲ ನಿರಂತರವಾಗಿ ಪಾಠ ಮಾಡಿದ್ದೀನಿ, ಈಗಲೂ ಕೂಡ ಪಾಠ ಮಾಡ್ತಾನೆ ಇದ್ದೀನಿ. ಇನ್ನು ಕಥೆಗಾರನಾಗಿ ಕಥೆಗಳನ್ನು ಬರೆದೆ, ಅವುಗಳನ್ನು ಕೂಡ ಚೆನ್ನಾಗಿ ಬರೀಬೇಕೆನ್ನುವಂಥ ಹಂಬಲ ಇಟ್ಕೊಂಡೆ ನನ್ನ ಸುತ್ತಲಿನ ಪರಿಸರವನ್ನು ಒಳಗೊಂಡ ಹಾಗೆ ಕಥೆಗಳನ್ನು ರಚಿಸಿದೆ. ಅದು ಕೂಡ ಯಶಸ್ಸನ್ನು ಕಂಡೆ. ಇನ್ನು ಕವಿತೆಗಳಲ್ಲೂ ಕೂಡ ಅದೇ ರೀತಿ ಯಶಸ್ಸನ್ನು ಕಂಡಿದ್ದೀನಿ, ಆದರೆ ಪ್ರಕಟ ಮಾಡಿಲ್ಲ ಇನ್ನೂ. ಯಾಕೆ ಮಾಡಿಲ್ಲ ಅಂತಂದರೆ, ನನ್ನ ಕವಿತೆಗಳ ಬಗ್ಗೆ ಇನ್ನೂ ನನಗೇ ಸಮಾಧಾನ ಇಲ್ಲ. ಇವತ್ತೇನು ಕಾಲ ಬಂದಿದೆ ಅಂತೇಳಿ, ಒಬ್ಬ ಕವಿ ಒಂದು ಕವಿತೆ ಬರೆದ್ರೆ ಅವನು ಎಲ್ಲರಿಗೂ ಆ ಕವಿತೆನ ತೋರಿಸ್ಕೊಂಡು ನನ್ನ ಕವಿತೆ ಶ್ರೇಷ್ಠವಾಗಿದೆ ಅಂದ್ಕೊಳ್ತಾನೆ, ತಾನೊಬ್ಬ ಶ್ರೇಷ್ಠ ಕವಿ ಅಂತ ಭಾವಿಸ್ಕೊಳ್ತಾನೆ. ಅದರ ಜೊತೆ ಬೇರೊಬ್ಬರ ಕವಿತೆಯನ್ನು ಓದುವಂಥ ವ್ಯವಧಾನ ಅವನಿಗಿಲ್ಲ. ಹೀಗಾಗಿನೇ ನಾವು ಸಾಹಿತಿಗಳು ಸೋಲ್ತಾ ಇದ್ದೀವಿ ಪವನ್ ಕುಮಾರ್ ಅವರೇ. ಸಾಹಿತಿಗಳು ಯಾಕೆ ತಾತ್ಕಾಲಿಕ ಸಾಹಿತಿ, ನಾವು ಸಾಮಾನ್ಯವಾಗಿ ಹೇಳ್ತೀವಿ ಶ್ರೇಷ್ಠ ಕವಿ, ಕನಿಷ್ಠ ಕವಿ, ನಿಕೃಷ್ಟ ಕವಿ ಅಂತೇಳಿ 3 ಪ್ರಕಾರಗಳು ಬರ್ತವೆ. ಅದರಲ್ಲಿ ಯಾವ ಪ್ರಕಾರದಲ್ಲಿ ಇರಬೇಕು ನಾವು ಅನ್ನೋದು ನಾವು ನಿರ್ಧಾರ ಮಾಡ್ಕೊಳ್ಬೇಕು ಅದನ್ನು, ಹೌದಾ? ಅಂಥ ಒಂದು ಸಂದರ್ಭದಲ್ಲಿ ಕಾವ್ಯಗಳನ್ನು ಬರೆದೆ, ಅದರಲ್ಲೂ ಸಂತೃಪ್ತಿಯನ್ನು ಕಂಡೆ. ಇನ್ನು ದೂರದರ್ಶನಕ್ಕೆ ಅವಕಾಶ ಸಿಕ್ತು. ಎಸ್ ವಿ ಪಾಟೀಲ್ ಗುಂಡೂರಂಥ ಹಿರಿಯರು ನನ್ನನ್ನು ಅಲ್ಲಿಗೆ ಮೊದಲು ಪರಿಚಯ ಮಾಡಿದ್ರು. ನಾನೊಬ್ಬ ಅಂದ್ಕೊಂಡಿದ್ದೆ, ನಾನು ನಿರೂಪಕನಾಗಿ ದೂರದರ್ಶನ ಸೇರೋದು ನನ್ನ ಜೀವನದ ಕನಸಲ್ಲ, ನಮ್ಮ ಅಪ್ಪನ ಕನಸಾಗಿತ್ತು ಅದು. ಅವನಿಗೆ ಜೀವನದ ಕನಸೇನು ಅಂದರೆ, ನನ್ನ ಮಗ ರೇಡಿಯೋದೊಳಗೆ ಹಾಡಬೇಕು ಅನ್ನೋದೊಂದು ಭಾಳ ಸಣ್ಣ ಕನಸದು. ಅವಾಗೊಂದು ದೊಡ್ಡ ಮೀಡಿಯಾ, ದೊಡ್ಡ ಮಾಧ್ಯಮ ಅದು. ಹೌದು. ರೇಡಿಯೋದಲ್ಲಿ ಹಾಡಬೇಕು ಅಂತ ಹೇಳಿದಾಗ, ನಮ್ಮಪ್ಪ ಮೂಲತಃ ಸಂಗೀತಗಾರ, ಒಬ್ಬ ಒಳ್ಳೆ ಕಥೆಗಾರರು ಕೂಡ ಹೌದು. ಕತೆ ಕಟ್ಟಿ ಆತನ ಕಥೆಗಳನ್ನು ನಾನು ಆಲೂರು ಯೂಟ್ಯೂಬ್ನಲ್ಲಿ ಬಹಳಷ್ಟು ಕಥೆಗಳನ್ನ, ಅಪ್ಪನ ಕಥೆಗಳನ್ನ ಹೇಳಿದ್ದೀನಿ ನಾನು. ನಮ್ಮಪ್ಪ ಹೇಳಿದಂಥ ಕಥೆಗಳು. ಇಂಥ ನಮ್ಮಪ್ಪ ನನ್ನನ್ನು ಆಕಾಶವಾಣಿಯೊಳಗೆ ಕೇಳಬೇಕು ಅಂತೇಳಿ ಆಸೆ ಪಟ್ಟ. ಒಂದು ದುರಂತ ಹೇಳ್ತೀನಿ ಪವನ್ ಅವರೇ ನಿಮಗೆ. ನಮ್ಮಪ್ಪ ಆಕಾಶವಾಣಿ ಗುಲ್ಬರ್ಗಕ್ಕೆ ಅರ್ಜಿ ಹಾಕಿದ. ಅರ್ಜಿ ಹಾಕಿದಾಗ ಅವತ್ತು ಬಾನಂದೂರು ಕೆಂಪಯ್ಯನವರು ನಿರ್ದೇಶಕರು. ಬಾನಂದೂರು ಕೆಂಪಯ್ಯನವರ ನಿರ್ದೇಶನದಲ್ಲಿದ್ದಾಗ ಆಡಿಷನ್ ಕೊಟ್ಟು ಬಂದರು. ಒಂದು ಲೆಟರ್ ಬಂತು, ನಿಮ್ಮಪ್ಪ ನೀವು ಸೆಲೆಕ್ಟ್ ಆಗಿದ್ದೀರಿ, 5 ಗೀತೆಗಳನ್ನು, ಜಾನಪದ ಗೀತೆಗಳನ್ನು ಸಿದ್ಧ ಮಾಡಿಕೊಂಡು ವಾದ್ಯಗಾರರ ಸಮೇತವಾಗಿ ಬರಬೇಕು. ಅದು 22ನೇ ತಾರೀಕು ಅಂಥೇಳಿ ಒಂದು ಡೇಟ್, ಜುಲೈ 22ನೇ ತಾರೀಕು ಅಂತ ಒಂದು ಡೇಟ್ ಕೊಟ್ಟರು. ನಮ್ಮಪ್ಪ ಭಾಳ ಖುಷಿಯಾಗಿದ್ದ ಹೋಗ್ಬೇಕಂತೇಳಿ. ಆದರೆ ದುರಂತ ಅಂದರೆ, ಅದೇ 22ನೇ ತಾರೀಕು ನಮ್ಮಪ್ಪ ತೀರಿಕೊಂಡ, ಜುಲೈ 22ನೇ ತಾರೀಕು. ಇದು ನನ್ನ ಮನಸ್ಸಿನಲ್ಲಿ ಉಳೀತು. ನಮ್ಮಪ್ಪ ಕಂಡಂಥ ಕನಸು ನಾನು ಯಾಕೆ ನನಸು ಮಾಡಬಾರ್ದು? ಅದು ಛಲ ಹುಟ್ಟಿತು ನನ್ನೊಳಗೆ. ಹೀಗಾಗಿ ನಾನು ಎಲ್ಲಿ ಸಾಧ್ಯನೋ ಅವಕಾಶ ಸಿಕ್ಕ ಕಡೆಗಳಲ್ಲೆಲ್ಲ ನಿರೂಪಣೆ ಮಾಡೋದಕ್ಕೆ ಶುರು ಮಾಡಿದೆ, ಹಾಡೋದಕ್ಕೆ ಶುರು ಮಾಡಿದೆ, ಜಾನಪದ ಹಾಡುಗಳನ್ನ ಹಾಡೋದಕ್ಕೆ ಶುರು ಮಾಡಿದೆ. ಕಾರ್ಟಿಗಿ ಪರಿಸರ ಅದಕ್ಕೆ ಬೆಂಬಲ ಕೊಡ್ತು ನನಗೆ. ನನ್ನನ್ನು ಒಬ್ಬ ಜಾನಪದ ಕಲಾವಿದನನ್ನಾಗಿ, ಹಾಡುಗಾರನಾಗಿ ಬಳಸಿದ್ದು ಕಾರ್ಟಿಗೆ ಪರಿಸರ. ಹೀಗಾಗಿ ಯಾವುದೇ ಕಾರ್ಯಕ್ರಮವಿರಲಿ, ಎಷ್ಟರ ಮಟ್ಟಿಗೆ ಬಂತು ಅಂತ ಹೇಳಿದ್ರೆ, ನನಗೆ ನಕಲಿ ಮಾಡೋದಕ್ಕೆ ಶುರು ಮಾಡ್ತಿದ್ರು ನಮ್ಮ ಸ್ನೇಹಿತರು. ಅಲ್ಲೊಂದು ಯಾವುದೋ ಹುಡುಗಿ ದೊಡ್ಡದಾಗಿದಂತೆ ಹೂ ಮುಡಿಸ್ತಾರೆ, ಹೂ ಮುಡಿಸೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ನೋಡ್ಲಿ ಲಿಂಗಾರೆಡ್ಡಿ ಹಾಡ್ಲಕ್ಕೆ. ಹಂಗಾಗ್ಬಿಡ್ತು ಪರಿಸ್ಥಿತಿ ಕಾರ್ಟಿಗೆ ಒಳಗೆ. ನನಗೆ ಸ್ವಲ್ಪ ಅಪ್ಗ್ರೇಡ್ ಆಗೋಣ, ಹಾಡೋದು ಪ್ರಾರ್ಥನೆ ಬಿಡೋಣ, ಅಪ್ಗ್ರೇಡ್ ಆಗೋಣ ಅನ್ನಿಸ್ತು. ಅಪ್ಗ್ರೇಡ್ ಆಗೋಣ ಅಂತಂದಾಗ ನಿರೂಪಣೆ ಕೈ ಹಚ್ಚಿದೆ. ಅದರಲ್ಲೂ ಕೂಡ ನಾನು ಯಶಸ್ಸು ಕಂಡೆ. ಅಲ್ಲೂ ಸೋತಿಲ್ಲ, ಅಲ್ಲೂ ಸೋತಿಲ್ಲ, ಇಲ್ಲೂ ಸೋತಿಲ್ಲ. ಆನೆಗೊಂದಿ ಉತ್ಸವ, ಹಂಪಿ ಉತ್ಸವ, ಎಲ್ಲ ಉತ್ಸವಗಳು, ಎಲ್ಲ ಉತ್ಸವಗಳು, ಅಖಿಲ ಭಾರತ ಸಮ್ಮೇಳನಗಳು, ಕವಿಗೋಷ್ಠಿಗಳು, ಸಾಹಿತ್ಯ ಸಮ್ಮೇಳನಗಳು, ಎಲ್ಲದರಲ್ಲೂ ಕೂಡ ನಿರೂಪಣೆ ಮಾಡಿದೆ. ಅದು ದೈವದತ್ತೋ ಗೊತ್ತಿಲ್ಲ, ಅಥವಾ ನಮ್ಮ ಅಪ್ಪನ ಕಂಚಿನ ಕಂಠ ನನಗೆ ಬಂತೋ ಗೊತ್ತಿಲ್ಲ. ಇವತ್ತಿಗೂ ಕೂಡ ನಮ್ಮ ಅಪ್ಪನ ಕಂಚಿನ ಕಂಠದಿಂದ ಹಾಡಿದಂಥ ಸುಮಾರು 5-6 ಹಾಡುಗಳನ್ನು, ಅವ್ರ ತತ್ವಪದಗಳನ್ನ ಹೆಚ್ಚು ಹಾಡೋರು, ಆ ಹಾಡುಗಳನ್ನು ಕ್ಯಾಸೆಟ್ ಮಾಡ್ಕೊಂಡಿದ್ದೀನಿ ಅವತ್ತು ನಾನು.
ಓಹೋ. ಆ ಕ್ಯಾಸೆಟನ್ನು ಬೇರೆ ರೀತಿ ಕನ್ವರ್ಟ್ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ, ಹಾಗೆ ಇಟ್ಟಿದ್ದೀನಿ. ಇವತ್ತಿಗೂ ನೆನಪಾಗಿದೆ ಅದು. ಹ್ಮ್. ಆತನ ಬರಹಗಳನ್ನು ಕೂಡ ನಾನು ಇಟ್ಟಿದ್ದೀನಿ. ಹ್ಮ್. ಅದೇ ನನಗೆ ಪ್ರಭಾವಿತವಾಗಿ ಹೋ- ನನ್ನ ಕಳೆದು ಹೋಗಿದ್ದಾನೆ ನನ್ನ ಮಗ ಅಂತ ಒಂದು ಕವಿತೆ ಇದೆ ನನಗೆ. ಹೌದು. ಅದು ನಮ್ಮ ಅಪ್ಪನ ಚಿತ್ರಣನೇ ಬಿಟ್ಟರು ಮತ್ತೇನೂ ಅಲ್ಲ. ಇಲ್ಲ. ಹ್ಮ್. ಅವ್ರು ಹೇಗಿದ್ರು, ನಾವು ಹೇಗಿದ್ವಿ, ನಮ್ಮ ಮಕ್ಕಳು ಹೇಗಿರ್ತವೆ ಅನ್ನುವಂಥದ್ದು. ಹ್ಮ್. ಇದು ಏನಾಗಿದೆ ಅಂತ ಹೇಳಿದ್ರೆ, ನನ್ನ ಒಂದು ವ್ಯಕ್ತಿತ್ವವನ್ನು ಬೆಳೆಸಿದಂಥ ಒಂದು ಬಗೆ. ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿತು. ವಿಶೇಷವಾಗಿ ನನ್ನ ಕಾಲೇಜ್ ದಿನಗಳಲ್ಲಿ ರಾಮುಲು ಕಾಲೇಜಿನಲ್ಲಿ ವಿ ಎಚ್ ನಾಯ್ಕು, ಬಿ ಎನ್ ನಾಯ್ಕು, ಚಿತ್ರಗಾರ ಸರು, ಬಿ ಸಿ ಐಗಳವರು, ಆರ್ ಡಿ ಧರ್ಮಟ್ಟಿ ಅವರು, ದಿಗ್ಗಜರ ಸಂಗಮ ಅದು ಕಾಲೇಜ್ ಅಂತ ಹೇಳಿದ್ರೆ ಅವತ್ತು. ಪ್ರಜ್ಞಾವಂತರ ಒಂದು ಕಾಲೇಜ್ ಅದು. ಅಂಥ ಧೀಮಂತ ವ್ಯಕ್ತಿಗಳ ಕೈಯಲ್ಲಿ ಕಲಿತೆ. ವಾಸ್ತವಿಕವಾಗಿ ಹೇಳೋದಾದರೆ ನಾನು ಕನ್ನಡ ಮೇಜರ್ ಮಾಡಿಲ್ಲ ಡಿಗ್ರಿಯಲ್ಲಿ, ಕನ್ನಡ ವಿಷಯನೇ ಅಲ್ಲ. ಆದರೆ ನನ್ನಲ್ಲಿ ಇರುವಂಥ ಅವತ್ತು ದುರಂತ ಅಂತ ಹೇಳಿದ್ರೆ, ನಾನು ಅಡ್ಮಿಷನ್ಗೆ ಹೋದಾಗ ಯಾರೋ ಪುಣ್ಯಾತ್ಮ ನನಗೆ ಹೇಳ್ದೆ, ಕನ್ನಡ ಅಂದ್ರೆ ಭಾಳ ಟಫ್ ಇರ್ತೈತೆ ರೀ, ಗ್ರಾಮರ್ ಇರ್ತೈತೆ, ಅದು ಇರ್ತೈತೆ, ಇದು ಇರ್ತೈತೆ ಅಂತ ಹೆದರ್ಕೊಂಬಿಟ್ಟೆ ನಾನು. ಹಾಗಾಗಿ ಕನ್ನಡ ಮಾಡಲಿಲ್ಲ. ಕನ್ನಡ ಮಾಡದೆ ಹೋದಾಗ ವಿಶ್ವನಾಥರ ಪಾಠ ಮಾಡೋ ಶೈಲಿ ನನಗೆ ಗಮನಕ್ಕೆ ಬಂತು. ಅದನ್ನು ನಾನು ಕನ್ನಡ ವಿದ್ಯಾರ್ಥಿ ಅಲ್ಲದೆ ಹೋದರೂ ಕೂಡ ವಿಶ್ವನಾಥ್ ಅವರ ಕ್ಲಾಸ್ಗಳಿಗೆ ಹೋಗಿ ಕಡ್ಡಾಯ ಕೊಡೋದಕ್ಕೆ ಶುರು ಮಾಡಿದೆ. ಅವರು ಕನ್ನಡ ವಿದ್ಯಾರ್ಥಿ ಇನ್ನೊಬ್ಬನು ಬಂದಾನಪ್ಪ ಅಂತ ಕೇಳೋರು. ಅಷ್ಟರ ಮಟ್ಟಿಗೆ ನಾನು ಅಲ್ಲಿ ಬೆಳೆದೆ. ಆಮೇಲೆ ಏನಾಯಿತು, ನನ್ನ ಒಳಗಿರುವಂಥ ಕೆಲವೊಂದು ಕಲೆ ಅಥವಾ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟದ್ದು ರಾಮುಲು ಕಾಲೇಜು. ಯಾಕಂತ ಹೇಳಿದ್ರೆ ಅಲ್ಲಿ ಚರ್ಚಾಕೂಟಗಳು ನಡೀತಾ ಇದ್ದು, ಭಾಷಣ ಸ್ಪರ್ಧೆಗಳು ನಡೀತಾ ಇದ್ದು, ಛದ್ಮವೇಶ ಸ್ಪರ್ಧೆ ನಡೀತಾ ಇತ್ತು, ಜಾನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ ಪ್ರತಿ ವಾರಕ್ಕೆ ಒಂದಲ್ಲ ಒಂದು ನಡೀತಾ ಇತ್ತು. ಅದರಲ್ಲಿ ಭಾಷಣ ಒಂದು ಬಿಟ್ಟು ಉಳಿದದ್ದೆಲ್ಲವೂ ಪ್ರಥಮ ಬಹುಮಾನ ಲಿಂಗಾರೆಡ್ಡಿ ಆಲೂರು. 3 ವರ್ಷಗಳ ಕಾಲ ಅಲ್ಲಿ ಗೋವರ್ಧನ್ ಅಂತ ಹೇಳಿ ಒಂದು ಹೆಸರು ನನ್ನ ಸ್ಮರಣಿಕೆ ಇತ್ತು. 3 ವರ್ಷಗಳ ಕಾಲ ನಿರಂತರವಾಗಿ ಯಾರು ನಿರಂತರವಾಗಿ ಬಹುಮಾನಗಳು ಹೆಚ್ಚು ಬಹುಮಾನಗಳನ್ನ ಪಡಿತಾರೆ ಅವರಿಗೆ ಅದು ರೋಲಿಂಗ್ ಶೀಲ್ಡ್. ಹೆಂಗಾಯ್ತು ಅಂದರೆ ಅದು ರೋಲಿಂಗ್ ಶೀಲ್ಡ್ ನನ್ನನ್ನೇ ಉಳಿದು ಬಿಡ್ತು. 3 ವರ್ಷ ಎಲ್ಲ ಬಹುಮಾನಗಳಲ್ಲೂ ಉಳಿಸ್ಕೊಂಡಾಗ ವಿಶ್ವನಾಥ್ ನಾಯಕ್ ಹೇಳಿದ್ರು, ಇದನ್ನ ರೋಲ್ ಮಾಡೋದ್ರಾಗ ಅರ್ಥ ಇಲ್ಲ, ಅವನಿಗೆ ಕೊಟ್ಬಿಡ್ರಿ ಅದನ್ನಂದ್ರು. ಹಾಗಾಗಿ ಅದೇ ಒಂದು ದೊಡ್ಡ ನೆನಪು ನನಗೆ. ಇದನ್ನ ರೋಲ್ ಮಾಡೋದು ಬೇಕಾಗಿಲ್ಲ, ಇರೋ ಒಂದು ವರ್ಷದಲ್ಲಿ 30 ಕಾರ್ಯಕ್ರಮ ನಡೆದ್ರೆ 30ರಾಗ 25 ಅವನ ಬಹುಮಾನ ತಗೊಂಡನ, ಕೊಟ್ಬಿಡ್ರಿ ಅಂತ ಹೇಳಿ. ಬಹುಶಃ ಅವು ಸರ್ಟಿಫಿಕೇಟನ್ನು ಇನ್ನೂ ತೆಗೆದಿಟ್ಟಿದ್ದೀನಿ ನಾನು. ಬಹಳ ಸರ್ಟಿಫಿಕೇಟ್ ನೆನಪಿಗಾಗಿದ್ದಾವೆ. ಹೀಗಾಗಿ ರಾಮುಲು ಕಾಲೇಜು ನನಗೆ ಬಹುಮಾನವನ್ನು ಪ್ರೋತ್ಸಾಹ ಕೊಡ್ತು. ಅದಾದ ಪ್ರಜಾಪ್ರಪಂಚ, ನಾಡು ನುಡಿ ಪತ್ರಿಕೆಗಳು, ಆ ಬರಹದ ಹುಚ್ಚು ಪ್ರಾರಂಭ ಆಯಿತು. ನನ್ನ ಹಳ್ಳಿಯ ವಾತಾವರಣದಲ್ಲಿದ್ದಾಗ ಕಾದಂಬರಿ ಹೋದ ಹುಚ್ಚು ಭಾಳ ನನಗೆ. ಸಾಯಿಸುತ್ತೆ, ಎಂ ಕೆ ಇಂದ್ರ, ಮೊದಲು ನನ್ನ ಕಾದಂಬರಿಗಳು ಪ್ರಾರಂಭ ಎನ್ ನರಸಿಂಹಯ್ಯನ ಪತ್ತೆದಾರಿಗಳ ಕಾದಂಬರಿ. ಬಹುಶಃ ನನ್ನ ವಯಸ್ಸಿನ ನನ್ನ ಸಮಕಾಲೀನರು ಎಲ್ಲರೂ ಕೂಡ ತಮ್ಮ ಓದನ್ನು ಮೊದಲು ಪ್ರಾರಂಭ ಮಾಡಿದ್ದು ಎನ್ ನರಸಿಂಹಯ್ಯವರ ಪತ್ತೆದಾರಿ ಕಾದಂಬರಿಗಳಿಂದಲೇ. ಬೇರೆ ಎಲ್ಲೂ ಕಠಿಣವಾಗಿ ಖಂಡಿತವಾಗಿ ಹೇಳ್ಬೋದು ಅದನ್ನು. ಆನಂತರದಲ್ಲಿ ಸಾಮಾಜಿಕ ಬದುಕನ್ನು ಮತ್ತು ಸಾಮಾಜಿಕ ವೈರುಧ್ಯಗಳನ್ನು ಹಾಗೆ ಸಾಮಾಜಿಕ ಸಮಸ್ಯೆಗಳನ್ನ ಬಿಂಬಿಸುವಂಥ ಎಂ ಕೆ ಇಂದ್ರ, ಸಾಯಿಸುತ್ತೆ, ಅಜ್ಜಿ ರಾಧಾದೇವಿ ಇವ್ರ ಕಾದಂಬರಿಗಳನ್ನ ಓದೋದಕ್ಕೆ ಶುರು ಮಾಡಿದೆ. ಹಾಗಾಗಿ ನನ್ನಲ್ಲೂ ಕೂಡ ನಾನು ಕಾದಂಬರಿ ಯಾಕೆ ಬರಿಬಾರ್ದು ಅಂತ ಹುಚ್ಚಿಡ್ತು. ಆವಾಗ ನಾನು 2 ಕಾದಂಬರಿಗಳನ್ನ ಬರೆದೆ. ಅದು ತೆರೆಯ ಮರೆ ಮತ್ತು ಬರಿದಾದ ಬಾನು ಅಂತೇಳಿ. ತೆರೆಯ ಮರೆ ಒಂದು ಸಿನಿಮಾ ನಟಿಯ ದುರಂತ ಬದುಕನ್ನು ಕಂಡಿರುವಂಥ ಒಂದು ಕತೆ. ಅದು ಸುವರ್ಣಗಿರಿ ಪತ್ರಿಕೆಯಲ್ಲಿ 18 ವಾರ ಧಾರಾವಾಹಿ ಪ್ರಕಟವಾಯಿತು. ಇನ್ನು ನಾಡು ನುಡಿ ಪತ್ರಿಕೆಯಲ್ಲಿ ಈ ಬರಿದಾದ ಬಾನು ಎನ್ನುವಂಥ ಕಾದಂಬರಿ 114 ದಿನ ಪ್ರಕಟ ಆಗಿದೆ, ಬಿಡದೆ. ಹೀಗಾಗಿ ಅವುಗಳನ್ನ ನಾನು ಪ್ರಕಟ ಮಾಡೋದಕ್ಕೆ ಅಲ್ಲಿ ಬರವಣಿಗೆ ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅನಂತರ ಬಿ ಎಡ್ ಪದವಿಗೆ ಹೋದೆ. ಬಿ ಎಡ್ನಲ್ಲೂ ಕೂಡ ಪರಿಮಳ ಗುರುರಾಜ್ ಅಂತ ಹೇಳಿ ಒಬ್ಬ ಶಿಕ್ಷಕರು ಸಿಕ್ಕರು ನನಗೆ. ಮೇಡಮ್ ಅವರು ಬಹಳ ಅದ್ಭುತವಾದ ಕಲಾವಿದೆ. ಅವರು ಈ ಫ್ಯಾಕ್ಟ್ರಿಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಮರಳಿ ಫ್ಯಾಕ್ಟ್ರಿಯಲ್ಲಿ. ಅವರು ಕೂಡ ನನಗೆ ಬಹಳಷ್ಟು ಪ್ರೋತ್ಸಾಹನ ಕೊಡ್ತಾರೆ TMA. ಅದಾದ ನಂತರದಲ್ಲಿ ನಾನು ಶಿಕ್ಷಣ ವೃತ್ತಿಯನ್ನು ಆರಂಭ ಮಾಡಿದೆ. ಇಲ್ಲಿ ಶಾರ್ಟಿಗಿಂದ ನನ್ನ ಶಿಕ್ಷಣ ವೃತ್ತಿ ಆರಂಭ ಆಯಿತು. ಸರ್, ನೀವು ಒಬ್ಬ ಉಪನ್ಯಾಸಕನಾಗಿ ಹೊಟ್ಟೆಪಾಡಿಗಾಗಿ ಶಾಲೆಯಲ್ಲಿ ಶಿಕ್ಷಕನಾಗದೆ ಅಷ್ಟಕ್ಕೆ ಉಳಿಯದೆ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆ ಹೆಚ್ಚು ತೊಡಗಿಸಿಕೊಂಡ್ರಿ. ಅದರಲ್ಲಿ ಕಾರಟಗಿಯನ್ನು ಕೇಂದ್ರವಾಗಿಸಿಕೊಂಡು ಗಂಗಾವತಿ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದರೂ ಕೂಡ ಕಾರಟಗಿ ಸೆಂಟರ್ ಮಾಡ್ಕೊಂಡು ನೀವು ಭಾಳಷ್ಟು ಕಾರ್ಯಕ್ರಮಗಳು ಮಾಡಿದ್ರಿ. ಕಾರಟಗಿ ಜನರ ಪ್ರೋತ್ಸಾಹ, ಬೆಂಬಲದ ಬಗ್ಗೆ? ನಾನು ಕಾರಟಗಿ ಜನರ ಪ್ರೋತ್ಸಾಹ ಮತ್ತು ಬೆಂಬಲದ ಬಗ್ಗೆ ಬಹಳಷ್ಟು ಹೇಳೋದಿದೆ. ಅಲ್ಲಿನ ಹಿರಿಯರು ನನ್ನನ್ನು ಬಹಳ ಪ್ರೀತಿಯಿಂದ ಕಂಡವರು.
ಬಿ ಜಿ ಅರಳಿ ಅಂತವ್ರು ಇದ್ದರು, ಸಿ ಶಿವಪ್ಪ ಅಂತ ಇದ್ದರು. ಅವರೆಲ್ಲರೂ ಕೂಡ ನನ್ನನ್ನು ಬೆಳೆಸಿದರು ನಿಜವಾಗ್ಲೂ. ಅದ್ರ ಜೊತೆಲಿ ಒಂದು ನನ್ನ ಜೊತೆಗಿರುವಂಥ ನನ್ನ ಸಮಕಾಲೀನರು ಮತ್ತು ನನ್ನ ಜೊತೆಗೆ ಶಿಕ್ಷಕ ವೃತ್ತಿಗೆ ಬಂದಿರುವಂಥ ಒಂದು 4-5 ಜನ ಶಿಕ್ಷಕರು ಸಿಕ್ಕರು ನನಗೆ. ಹ್ಮ್. ಅದು ಮಸ್ಕಿಯ ಮಹಾಂತೇಶ್ ಮಸ್ಕಿ, ಹ್ಮ್. ಶಿವಕುಮಾರ್ ದೇವುಟರ್, ವಿಜಯ್ ವೈದ್ಯ, ಹ್ಮ್. ಮಹಾಬಲೇಶ್ ಅರಕಸಾಲಿ, ಅನಂತರದಲ್ಲಿ ಈ ಕರ್ಚಣ್ಣವರ್ ಅಂತೇಳಿ. ಹ್ಮ್. ದುರಂತ ನೋಡಿ, ಈ ಎಲ್ಲರೂ ಕೂಡ ನೌಕರಿ ತಗೊಂಡೋದ್ರು, ಹೌದು. ನನಗೊಬ್ಬನಿಗೆ ನೌಕರಿ ನೌಕರಿ ಸಿಗಲಿಲ್ಲ. ಸಿಗಲ್ಲ. ಹೌದು. ಯಾಕಂತ ಹೇಳಿದ್ರೆ ಅವರು ಬೇರೆ ಬೇರೆ ಕಲೆಗಳನ್ನ ಆಸಕ್ತಿ ಇತ್ತು ನಿಜ, ಅದು ನನ್ನಷ್ಟು ಹುಚ್ಚಿರಲಿಲ್ಲ ಅವರಿಗೆ. ಹಾಗಾಗಿ ಬಹಳ ಜನ ನಮ್ಮ ಊರಿನೊಳಗೆ ಒಂದು ಮಾತು ಹೇಳ್ತಾರೆ, ಒಂದು ರೀತಿ ಮಾಡಲ್ ಆಗಿದ್ದೆ ನಾನು. ನಮ್ಮ ಮಲ್ಲಾಪುರ ಗ್ರಾಮದಲ್ಲಿ ಮೊಟ್ಟ ಮೊದಲು ನೌಕರಿ ತಗೊಂಡಿರುವಂಥ ವ್ಯಕ್ತಿ ನಮ್ಮ ಅಣ್ಣ ಹ್ಮ್. ಉಮೇಶ್ ರೆಡ್ಡಿ ಅವರು, ಉಮೇಶ್ ರೆಡ್ಡಿ ಮೊದಲ ಅವರು. ನೌಕರಸ್ಥ. ಹ್ಮ್. ಈಗ ಬಹಳ ಜನ ಇದ್ದಾರೆ. ಅವರೆಲ್ಲರ ದೃಷ್ಟಿಯಲ್ಲಿ ನಾನು ಬಹಳ ಬುದ್ಧಿವಂತ. ಯಾಕಂದ್ರೆ ಮಲ್ಲಾಪುರನಲ್ಲೇ ನಾಟಕ ಮಾಡ್ತಾ ಇದ್ದೆ, ಹ್ಮ್. ಹಾಡು ಜನಪದ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ. ಅಲ್ಲಿಂದನೇ ಶುರುವಾಯಿತು ಅದು ನನಗೆ. ಹ್ಮ್. ಅವ್ರಂತಿದ್ರು, ಲಿಂಗಾರೆಡ್ಡಿಗೆ ನೌಕರಿ ಸಿಕ್ಕಿಲ್ಲ ಅಂದ್ರೆ ನಮ್ಮಂಥವ್ರಿಗೆ ಹೆಂಗೆ ಸಿಗ್ತದ ಹ್ಮ್. ಅನ್ನೋ ಒಂದು ತಾತ್ಸಾರದ ಭಾವನೆ ಬಂದುಬಿಟ್ಟಿತ್ತು ಬಹಳಷ್ಟು ಯುವಕರಲ್ಲೂ ಕೂಡ. ಹ್ಮ್. ಅದು ಆಗಿನ ಒಂದು ಕಾಲಮಾನ. ಮತ್ತು ವಾತಾವರಣ. ಹ್ಮ್. ಈ ಕಾರ್ಟಗಿಯಲ್ಲಿ ಏನಾಯಿತು, ನಾನು ಅದೇ ಸಂದರ್ಭದಲ್ಲಿ ಸುದ್ದಿ ಮೂಲ ಬಸವರಾಜ ಸ್ವಾಮಿ ಕಥಾ ಸ್ಪರ್ಧೆ ಹೇಳಿದ್ರಿ ನೀವು, ಹ್ಮ್. ಅದರೊಳಗೆ ನನಗೆ ಮೊದಲೇ ಬಹುಮಾನ ಬಂದಾಗ ಈಗ ಒಂದ್ಸಲ ಬಂದು ಹೋಗ್ರಿ ಅಂತೇಳಿ ಪತ್ರ ಹಾಕಿದ್ರು. ಅವಾಗೆಲ್ಲ ಹೌದು. ಪತ್ರಗಳು ಹೌದು. ಅಲ್ಲಿ ಬಸಲಿಂಗಯ್ಯ ಸೋಪಿಮಠ ಇದ್ರು, ಶಾಂತರಸರಿದ್ರು, ಆನಂತರ ಅಮರೇಶ್ ನಗುಡೋಣಿ ಅವರಿದ್ರು, ಅನಂತರದಲ್ಲಿ ಕ್ಲಾರ್ನೆಟ್ ವಾದಕ ನರಸಿಂಹ ಒಡವಾಟಿ ಇದ್ರು, ಪಂಪೇಶ್. ಹೌದಾ ಪಂಪೈ ಶೆಟ್ರ್ ಇದ್ರು. ಇವರೆಲ್ಲರ ಒಡನಾಟ ನನಗೆ ಸಿಕ್ತು. ಅಲ್ಲಿಂದ ಒಡನಾಟ ಸಿಕ್ಕಾಗ ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗೋ ಅವಕಾಶ ಅಲ್ಲಿ ಸಿಕ್ತು ನನಗೆ. ಹ್ಮ್. ಅಲ್ಲಿಂದ ಈ ಸಾಹಿತ್ಯಿಕ ಚಟುವಟಿಕೆಗಳು ಪ್ರಾರಂಭ ಮಾಡಿದೆ ನಾನು. ಸೊ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಲಸ ಮಾಡಿದಿರಿ ಮತ್ತು ಹೈದರಾಬಾದ್ ಕರ್ನಾಟಕ ಸಾಹಿತ್ಯ ಮಂಟಪದ ಕೆಲಸ ಮಾಡಿರಿ. ಈ ಎಲ್ಲರಿಗೂ ಹೆಗಲಿಗೆ ಕೊಟ್ಟು ದುಡಿದಂಥವ್ರು ವಿಜಯ ವೈದ್ಯ, ಎಸ್ ಬಿ ಗೊಂಡ್ಬಾಳ್. ಹಾ. ಬಹುಶಃ ನೀವು ನಿಮ್ಮ ಬದುಕು ಎಸ್ ಬಿ ಗೊಂಡ್ಬಾಳ್ ಸರ್ ಅವರ ಹೆಸರನ್ನು ಪ್ರಸ್ತಾಪಿಸದೆ ಹೋದರೆ ಅದು ಅಪೂರ್ಣ ಅಂತ ನಾನು ಭಾವಿಸ್ತೇನೆ. ಖಂಡಿತ ಅದು ನಿಮಗೆ ಕೊನೆಗಾಲದವರೆಗೂ ಬಹಳ ಕಾಡುವಂಥ ಒಂದು ಸಮಸ್ಯೆ. ಅನ್ಯೋನ್ಯವಾಗಿದ್ದಂಥ ಎರಡು ಜೀವಗಳು. ಹೌದು. ಗೊಂಡ್ಬಾಳ್ ಸರ್ ಕೂಡ ಆವಾಗ ಬೂದ್ಗುಂಪದಲ್ಲಿ ಟೀಕ್ಷಕರಿದ್ದರು. ಹೌದು. ಕಾವ್ಯಸುಧೆ ಅಂತಕ್ಕಂಥ ಒಂದು ಆಂಥಾಲಜಿ ತಂದರು, ಒಂದು ಸಂಕಲನ ತಂದರು, ಹೌದು. ಕಾವ್ಯ ಸ್ಪರ್ಧೆ ಮಾಡಿ. ನಮ್ಮ ತಾಲೂಕಿನಲ್ಲಿ ಏನಂದರೆ ಮೊದಲಿಗೆ ಬಂದದ್ದೇ ಕವನ ಸಂಕಲನಗಳು. ನಿಮ್ದು 60 ಮನಸ್ಸುಗಳು, ಹೌದು. ಈ ಕಡೆ ಕಾವ್ಯಸುಧೆ ಅಂತಕ್ಕಂಥದ್ದು ನಮ್ಮ ಗೊಂಡ್ಬಾಳ ಸರ್ದು, ಅಲ್ಲಿ ಕನಗಿರಿಯಲ್ಲಿ ಅಲ್ಲಾಗಿರಿ ರಾಜರದ್ದು ಕಾವ್ಯ ಕಡಲು ಅಂತಕ್ಕಂಥದ್ದು, ನಕ್ಷತ್ರಗಳು ರಾಘವೇಂದ್ರ ದಂಡಿನವರು ಈಶಾನ್ಯ ಕರ್ನಾಟಕ ಪ್ರಾತಿನಿಧ್ಯ ಸಂಕಲನ, ಈ ಥರ ಬಂದು ಪುಸ್ತಕಗಳು. ಇಷ್ಟೆಲ್ಲ ನೀವು ಮಾಡಿದ ಮೇಲೆ ಉಪನ್ಯಾಸ ಕೃತಿ ಜೊತೆಗೆ ಇಷ್ಟೆಲ್ಲ ಕೆಲಸಗಳನ್ನು ಸಂಘಟನೆ ಮಾಡಿದ್ರಿ. ಅವಾಗ ಏನೂ ಅನುಕೂಲ ಇರಲಿಲ್ಲ ನಿಜವಾಗ್ಲೂ ನೋಡಿದ್ರೆ. ಹೌದೌದು. ಆದರೆ ಊರಿನ ಜನರ ಪ್ರೋತ್ಸಾಹ ನಿಮ್ಮನ್ನು ಆ ರೀತಿ, ನನಗೆ ಮೊನ್ನೆ ಬಿ.ಚಿ. ಪ್ರಾಣೇಶ್ವರ್ ಹೇಳ್ತಿದ್ರು, ನೀವು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಖುಷಿಯಿಂದ ಕೇಳ್ಕೊಂಡು ಲಿಂಗಾರೆಡ್ಡಿ ಅವರು ಕಾರ್ಟಿಗೆ ಕರೆಸಿ ಒಂದು ಷಣ್ಮುಖೇಶ್ವರ ಗುಡಿಯಲ್ಲಿ ಇರ್ಬನಿಸ್ತದೆ, ದೀಪ ಹಚ್ಚಿ ಮೇಣಬತ್ತಿ ದೀಪ ಹಚ್ಚಿ ಕಾರ್ಯಕ್ರಮ, ಫಸ್ಟ್ ಕಾರ್ಯಕ್ರಮ ನಂದು ಕಾರ್ಟಿ ಒಳಗೆ ಮೇಣಬತ್ತಿ ದೀಪದ ಬೆಳಕಿನಲ್ಲಿ ವಿಶೇಷ. ಆಯ್ತು. ನೀವು ಯಾವಾಗ ಒಂದು ಘಟನೆ ಹೇಳ್ತೀನಿ ನಿಮಗೆ. ಪ್ರಾಣೇಶ್ ಅವರು ಇಲ್ಲೆಲ್ಲ ನೋಡ್ತಾ ಇದ್ವಿ, ಅವ್ರು ತಮ್ಮ ಶಿಬಿರಗಳಲ್ಲಿ ಮಾಡ್ತಾರೆ. ಮಕ್ಕಳ ಮಧ್ಯೆ ಅವ್ರ ಶಿಬಿರಗಳಿಗೆ ನಾನು ಕೂಡ ಬರ್ತಾ ಇದ್ದೆ. ಕಾರ್ಟಿಗೆ ಕರೆಸ್ಬಾರ್ದು ಯಾಕೆ ಇವ್ರನ್ನ ಅಂತೇಳಿ ನನಗೆ ಆಸೆ ಹುಟ್ಟಿತು. ಕರೆಸ್ದೆ. ಪ್ರಾಣೇಶ್ ಒಬ್ಬರು ಬಂದರು. ಪ್ರಾಣೇಶ್ ಅವರು ಬಂದಾಗ ಕತ್ಲು, ಕರೆಂಟ್ ಇಲ್ಲ, ಒಂದು ಮೇಣದ ಬತ್ತಿ ಹಚ್ಚಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಆವತ್ತು ನಾನು ಆ ಸಣ್ಣ ಸಣ್ಣ ವರದಿಗಳನ್ನು ಪ್ರಜಾವಾಣಿಗೂ ಕೂಡ ಕಳಿಸ್ತಾ ಇದ್ದೆ. ಅದನ್ನೊಂದು ಫೋಟೋ ಮಾಡಿಕೊಂಡು ಕ್ಯಾಮ್ರಾ ತರಿಸಿ ಬೇರೆದು ಫೋಟೋ ತಗೊಂಡು ಅದನ್ನು ಪ್ರಿಂಟ್ ಹಾಕಿಸಿ ಪ್ರಜಾವಾಣಿ ಪತ್ರಿಕೆ ಕಳಿಸಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಪ್ರಾಣೇಶ್ ಅವರು ಇವತ್ತಿಗೆ ಇಟ್ಕೊಂಡಿದ್ದಾರೆ, ನೆನಪಿಗಾಗಿ ಇಟ್ಕೊಂಡಿದ್ದಾರೆ. ಮೊದಲನೇ ಫೋಟೋ ಅದು ಅವ್ರದ್ದು. ಬಹುಶಃ ಅವರೇ ಅಂದ್ಕೊಳ್ತಾರೆ ಮೊದಲನೇ ಫೋಟೋ ಇದು ನಂದು ಅಂತೇಳಿ. ಅದು ಅವರಿಗೆ ಮೆಟ್ಲಾಯ್ತು. ಹೌದಾ? ಈ ಸಂತೋಷ ನಮಗದ. ಹೌದಾ? ಹೀಗಾಗಿ ಅಲ್ಲಿಂದ ಏನಾಗ್ತದೆ, ಅದು ನಿರಂತರವಾಗಿ. ಆಮೇಲೆ ಅವರು ಪ್ರಾಣೇಶ್ವರ್ ಹೇಳಿದರು ಏನಂದರೆ, ಕಾರಟಗಿ ಭಾಗದಲ್ಲಿ ಲಿಂಗಾರೆಡ್ಡಿ ಆಲೂರ್, ಗೊಂಡ್ಬಾಳ, ವಿಜಯ ವೈದ್ಯ ಅವರೆಲ್ಲ ಕೆಲಸ ಮಾಡಿದರು. ಗಂಗಾವತಿ ಪರಿಸರದಲ್ಲಿ ಪ್ರಾಣೇಶ್ ಅವರು, ಅವ್ರ ತಮ್ಮ ಸ್ವಾಮಿಮಾಚಾರ್, ಇನ್ನಿತರರು ಇಲ್ಲಿ ಕೆಲಸ ಮಾಡಿದರು. ಅಂದರೆ ಈ ಎರಡೂ ಭಾಗದಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕ ನಿರಂತರ ನೀಡಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿದ್ರಿ. ಜೊತೆಗೆ ನಿಮ್ಗೆ ಎಚ್ ಜಗದೀಶ್ ಮರಳಹಳ್ಳಿಯನ್ನು ಕೂಡ ಸಾಥ್ ಕೊಟ್ಟರು. ಕೆ.ಪಿ. ಪೂರ್ಣಚಂದ್ರ ವೇದಿಕೆ ಮಾಡಿಕೊಂಡು, ಮರಳಹಳ್ಳಿ ಅಂತ ಸಣ್ಣ ಹಳ್ಳಿಯಲ್ಲಿ ಆ ಸ್ಪಂದನ ಸಾಹಿತ್ಯ ವೇದಿಕೆ ಅಂತ ಮಾಡಿಕೊಂಡು ಅದರ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರಿ ನೀವು. ಅಂದರೆ ಈ ರೀತಿಯ ಸಾಹಿತ್ಯ ಚಟುವಟಿಕೆಗಳಿಗೆ ನೀವು ಮಾಡ್ಕೊತ ಬಂದರು. ಆನಂತರ ನೀವು ಬರವಣಿಗೆಗೆ ಹೇಳಿದ್ರಿ, ಸಂಘಟನೆ ಜೊತೆಗೆ ಬರವಣಿಗೆ ಹೇಳಿದ್ರಿ. ಬರವಣಿಗೆ ಆದಮೇಲೆ ಈಗ 2 ಕಾದಂಬರಿ ಅಪ್ರಕಟಿತ ಇವೆ, ಒಂದು ಕಥಾ ಸಂಕಲನ ಪ್ರಕಟ ಆಗಿದೆ. ನೀವು ಕೃಷಿಗೆ ಹೊರಳಿದ್ದು ಹೇಗೆ? ಕೃಷಿಗೆ ಹೊರಳಿದ್ದು ಬಹಳ ಆಕಸ್ಮಿಕ. ಅದು ನಾನು ಮೂಲತಃ ಜಮೀನಿಲ್ಲ ನನಗೆ. ಇದ್ದಂಥ ಒಂದಿಷ್ಟು ಜಮೀನು ಟೆನೆಂಟ್ ಆ್ಯಕ್ಟ್ನಲ್ಲಿ ಹೋಗಿತ್ತು ನಮ್ಮ ಅಪ್ಪಂದು. ಹೀಗಾಗಿ ನಮ್ಮಪ್ಪ ಅದಕ್ಕೆ ಮನಸ್ಸು ಮಾಡಲಿಲ್ಲ. ಹೊಲಿಗೆ ಶುರು ಮಾಡ್ಕೊಂಡ. ಅಂದರೆ ಅವರಿವರು ಮಾನ ಮುಚ್ಚೋದಕ್ಕೆ ಬಟ್ಟೆ ಹೊಲಿಯೋಕೆ ಕಾಯಕ ನಮ್ಮ ಅಪ್ಪಂದು.
ಹಿಂಗಿದ್ದಂಥ ಸಂದರ್ಭದಲ್ಲಿ ನಮ್ಮಮ್ಮ ಒಂದೆರಡು ಎಮ್ಮೆ ಸಾಕ್ಕೊಂಡು ಹಾಲು ಹಿಂಡಿ ಆ ಹಾಲನ್ನು ದನಕ್ಕೆ ಇದಕ್ಕೆ ಮಾರಾಟ ಮಾಡಿ ಜೀವನ ಮಾಡಿ. ಇಷ್ಟೇ ನನ್ನ ಸಂಸಾರ. ಸಣ್ಣ ಗುಡಿಸಲು, ಒಂದು 10 ಅಡಿ ಇಲ್ಲ ಅದು. ಅಷ್ಟು ಸಣ್ಣ ಗುಡಿಸಲಲ್ಲಿ ವಾಸ. ಕರೆಂಟ್ ಇಲ್ಲ ಅವಾಗೆಲ್ಲ. ಹೀಗಿರುವಂಥ ಸಂದರ್ಭದಲ್ಲೇ ನನಗೆ ಕೃಷಿಯ ಪರಿಚಯ ಆಯ್ತು. ನಮ್ಮವ್ವ ನನ್ನನ್ನು ಕಟ್ಟಿಗೆ ಥರ ಕರ್ಕೊಂಡು ಹೋಗ್ತಿದ್ವಿ. ಆನಂತರ ಹುಲ್ಲು ಕಿತ್ಕೊಂಡು ಬರೋಕ್ಕೆ ಮುಂಜಾನೆ ಹೋಗಿ 4 ಗಂಟೆಗೆ 5 ಗಂಟೆಗೆ ಹೋಗಿ ಹುಲ್ಲು ಕಿತ್ಕೊಂಡು ಬರ್ತಿದ್ವಿ. ಸಾವಿಗೆ ಕಡ್ಕೊಂಡು ಬರ್ತಿದ್ವಿ. ಅಂದರೆ ಕಬ್ಬಿನ ಮೇಲಿನ ತುದಿ ಇರ್ತಲ್ಲ ಅದನ್ನು ಕರ್ಕೊಂಡು ಆನೆಗೊಂದಿಂದ ಹೊತ್ಕೊಂಡು ಬರ್ತಿದ್ವಿ. ಅದ್ರ ಜೊತೆಗೆ ಈ ಬೇಸಿಗೆ ಕಾಲದಲ್ಲಿ ಶೇಂಗಾ ಬೆಳಿತಿದ್ರು ಅವಾಗ. ಶೇಂಗಾ ಆರ್ಸಕ್ಕೆ ಹೋಗ್ತಿದ್ವಿ ಕುರ್ಚಿಗೆ ತೊಗೊಂಡು, ಆರಿಸ್ಕೊಂಡು ಬರ್ತಿದ್ವಿ. ಅವುಗಳನ್ನ ತಂದು ಸೇರು 2 ಸೇರು ಮಾರಾಟ ಮಾಡ್ಕೊಂಡು ರೂಪಾಯಿ 2 ರೂಪಾಯಿ ಬರ್ತಾ ಇದ್ವು. ಇದು ನನ್ನ ಬದುಕಿನಲ್ಲಿ ಆಕಸ್ಮಿಕವಾಗಿಯೋ ಅಥವಾ ಅನಿವಾರ್ಯವಾಗಿಯೋ ಅವತ್ತು ಬಂದಿತ್ತು ನನಗೆ. ನಾನು B.Ed ಕಾಲೇಜ್ ಮುಗಿಯೋ ತನಕ, ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, B.D ಮುಗಿಸೋ ತನಕ ನಾನು ಮನೆಯಲ್ಲಿ ಬೆಳಗ್ಗೆ ಒಂದು ಫೊರೆ ಹುಲ್ಲು ತಂದು ಆಮೇಲೆ ಮನೆಗೆ ದನಗಳ ಸಗಣಿ ಬೆಳೆದು ಸ್ನಾನ ಮಾಡಿಕೊಂಡು 5 ಕಿಲೋಮೀಟ್ರ್ ಸಂಗಾಪುರ ತನಕ ನಡೆದು ಮತ್ತು ವಾಪಸ್ ಸಂಗಾಪುರದಿಂದ 5 ಕಿಲೋಮೀಟ್ರ್ ನಡಿಬೇಕು. ನಾನು ಸೈಕಲ್ ತೊಗೊಂಡಿದ್ದು PVC ಮುಗಿದ ಮೇಲೆ B.Edಗೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಸೈಕಲ್ ತೊಗೊಂಡೆ. ಆ ನಂತರದಲ್ಲಿ ನೀವು SSLC ಮುಗಿಯೋ ತನಕ ನಾನು ಪ್ಯಾಂಟ್ ಕಂಡಿಲ್ಲ. ನಮ್ಮ ಅಣ್ಣಂದೇ ಒಂದು ಪ್ಯಾಂಟನ್ನು ಕಟ್ ಮಾಡಿ ನಮ್ಮಪ್ಪ ಹೊಲಿದು ಕೊಡ್ತಿದ್ದ. ಹೊಸ ಬಟ್ಟೆ ನನಗೆ ಯಾವಾಗ ಹೋಲಿಸ್ತಿದೆ ಅಂತಿದ್ದೆ ನಮ್ಮಪ್ಪಗೆ. ನಾನು ಎಲ್ಲ ಅಣ್ಣಗೆ ಹೋಲಿಸ್ತಿದ್ದೆ. ಅಣ್ಣ ಬಿಟ್ಟದ್ದು ನಾನು ಹಾಕ್ಕೋಬೇಕು. ಹೌದಾ? ನನಗೆ ಯಾವಾಗ ಹೊಸ ಬಟ್ಟೆ ಹೋಲಿಸ್ತಿದ್ದಿ? ನಮ್ಮಪ್ಪ ಅದೇನೋ ಹೇಳ್ತಾರಲ್ಲ, ನೇಕಾರನ ಹೆಂಡತಿ ಬೆತ್ತಲೇನಂತೆ ಒಂದು ಮಾತಿದೆ. ನಮ್ಮಪ್ಪ ಹೊಲಿಗೆ ಹಾಕಲ್ಲ ಮಾಡೋನು, ದರ್ಜಿ ಕೆಲಸ ಮಾಡೋರು, ಆದರೂ ಕೂಡ ನಮಗೆ ಹೊಸ ಬಟ್ಟೆಗಳಿರ್ತಿರಲಿಲ್ಲ. ಇದು ಗಂಭೀರವಾದಂಥ ಪರಿಣಾಮ ನನ್ನ ಮೇಲೆ ಬೀರಿದೆ ಅಂತಲೇ ಹೇಳ್ಬೋದು ನಾನು. ಅಂಥ ಒಂದು ಹಿನ್ನೆಲೆಯಿಂದ ಬಂದವನು ನಾನು. ಹೀಗಾಗಿ ಒಂದು ಬಾರಿ ಆಕಸ್ಮಿಕವಾಗಿ SV ಪಾಟೀಲರ ಪರಿಚಯನಕ್ಕೆ ನಾವು ಅವ್ರ ನಾಟಕಗಳನ್ನ ಆಡ್ತಿದ್ವಿ. ನಾನು 3 ನಾಟಕ ಇದ್ದರೆ ಅವ್ರದ್ದೊಂದು ನಾಟಕ, 4 ನಾಟಕ ಏಕಾಂಕ ನಾಟಕಗಳು ಒಂದೇ ದಿನ ಆಡ್ತಿದ್ವಿ. 2 ಟ್ಯಾಕ್ಟರ್ ಜೋಡಿಸೋದು, ಅದ್ರ ಮೇಲೆ ಹಬ್ಬ ಬಂತು ಅಂದ್ರೆ ನಾವು ಹೇಳಿಬಿಡೋರು ನಾಟಕ ಆಡಲಿ ಹುಡ್ರ ಅಂತೇಳಿ. ನಾಟಕ ಶುರು, ಏಕಾಂಕ ನಾಟಕಗಳು. ನಾವೇ ಗಂಡು ಪಾತ್ರ, ನಾವೇ ಹೆಣ್ಣು ಪಾತ್ರ, ನಾವೇ ಹೀರೋ, ನಾವೇ ಎಲ್ಲರೂ ಸೇರ್ಕೊಂಡು ಮಾಡಿಬಿಡೋದು. ಈ ವಾತಾವರಣವು ನಾವತ್ತು ಮಲ್ಲಾಪುರದಲ್ಲಿ ಹಾಕಿದ್ದೆ ನಾನು. ಹಾಗಿರುವಾಗ ನಂತರದಲ್ಲಿ SV ಪಾಟೀಲ್ ಆವಾಗಲಿದ್ದಾನೆ ಪರಿಚಯ. ದೂರದರ್ಶನಕ್ಕೆ ನನ್ನನ್ನು ಪರಿಚಯ ಮಾಡಿದರು. ಆ ಮನುಷ್ಯನನ್ನು ನಾನು ಇವತ್ತು ನೆನೆಯಲೇಬೇಕು, ಹಿರಿಯರನ್ನು. ದೂರದರ್ಶನಕ್ಕೆ ಪರಿಚಯ ಮಾಡಿದ್ರು. ಶ್ರೀಕಾಂತ್ ಸಿಂಘೆ ಅಂತೇಳಿ ಒಬ್ಬ SC ವ್ಯಕ್ತಿಯವರು, ನಿರ್ದೇಶಕರು, ಭಾಳ ಪ್ರತಿಭಾವಂತ. ನಿಜವಾಗಲೂ ನೀವು ಒಂದು ಮಾತನ್ನು ನಾನು ಹೇಳಲೇಬೇಕು, ಆ ಮನುಷ್ಯ ಕೂತ್ಕೊಂಡ್ರೆ ಅಲ್ಲಿ ನಾನು ಕೊಡೋದಿಲ್ಲ, ಇವತ್ತಿಗೂ ಕೊಡೋದಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಅದು. ಕೊನೆಗೆ ನನಗೆ ಕಾರ್ಯಕ್ರಮನ ಕೊಡೋದಕ್ಕೆ ಹೆಂಗೆ ಶುರು ಮಾಡಿದರು ಅಂತ ಹೇಳಿದ್ರೆ, ನೀವು ನಂಬ್ತಿರೋ, ನನ್ನ ಹೆಂಡತಿ ಕ್ಯಾನ್ಸರ್ನಿಂದ ಬಳಲಬೇಕಾದಾಗ ಪ್ರತಿ ತಿಂಗಳು 30,000 ರೂಪಾಯಿಗಳನ್ನ ದೂರದರ್ಶನದಿಂದ ಕಳಿಸಿದ್ರು. ಅಷ್ಟು ಪ್ರೋಗ್ರಾಮ್ ಕೊಟ್ಬಿಟ್ರು ನನಗೆ. ಮ್ಯಾಕ್ಸಿಮಮ್ ಪ್ರೋಗ್ರಾಮ್ ಹಾಕಿದರು. ನಿನ್ನ ಹೆಂಡತಿ ಪ್ರತಿ ತಿಂಗಳಿಗೆ ಕೀಮೋಥೆರಪಿ ಮಾಡೋದಕ್ಕೆ 25,000, ರೇಡಿಯೋ ಥೆರಪಿ ಮಾಡೋದಕ್ಕೆ 12,000 ಬೇಕು. ನನ್ನಿಂದ ಏನಾಗುತ್ತೆ ಅಷ್ಟು ಮಾಡ್ತೀನಿ. 35,000 ರೂಪಾಯಿ, 30ರಿಂದ 35,000 ಪ್ರತಿ ತಿಂಗಳು ಚೆಕ್ ಬರೋದಕ್ಕೆ ಶುರುವಾಯಿತು ನನಗೆ. ಅದರಿಂದ ನಾನು ಅವ್ರಿಗೆ ಇವತ್ತಿಗಲ್ಲ ಯಾವತ್ತಿಗೂ ಋಣಿನೇ. ನಾನು ನಿನ್ನೆ ಸಮ್ಮೇಳನದ ಅಧ್ಯಕ್ಷ ಆದಾಗ ಅವ್ರ ಜೊತೆ ಮಾತಾಡಿದೆ. ವಯಸ್ಸಾಗಿದೆ, ಬರೋಕ್ಕೆ ಆಗ್ತಾ ಇಲ್ಲಪ್ಪ ನನಗೆ ಅಂತ ಹೇಳಿದರು. ಸರ್ ನಾನು ಕಾರ್ ಕಳಿಸ್ತೀನಿ ಅಂದೆ. ಇಲ್ಲ, ಆದರೂ ಬರೋಕ್ಕಾಗ್ತಾಯಿಲ್ಲ, ಒಳ್ಳೇದಾಗಲಿ ನಿನಗಂತ ಆಶೀರ್ವಾದ ಮಾಡಿದ್ರು. ಆವಾಗ ಏನಾಯಿತು ಅಂತ ಹೇಳಿದ್ರೆ, ಅವರು ವೆಹಿಕಲ್ ತೊಗೊಂಡು ಬರೋರು ಡೈರೆಕ್ಟ್ರು, ಅವ್ರ ಜೊತೆ ಒಬ್ಬ ಸೌಂಡ್ ಇಂಜಿನಿಯರು, ಆನಂತರದಲ್ಲಿ ಒಬ್ಬ ಕ್ಯಾಮ್ರಾಮನ್ನು, ಒಬ್ಬ ಕಾರ್ ಡ್ರೈವರು, 4-5 ಜನರ ಟೀಮ್ ಅದು. ನೀವು ಬೆಳಗಾವಿಗೆ ಬರಬೇಕಿಂತ ದಿನ ಅಂದರೆ ನಾನು ರಾತ್ರಿ ಹತ್ತಿ ಬೆಳಗಾವಿ ಒಳಗೆ ಇರ್ತಿದ್ದೆ. ಮುಂಜಾನೆಯಲ್ಲಿ ರಾತ್ರಿ ಜರ್ನಿ. ಶಾಲೆಗೆ ರೆಡ್ಡಿ ವೀರಣ್ಣ ಶಾಲೆಯಲ್ಲಿ ನನಗೂ ಒಂದು ವಿಶೇಷ ಆದ್ಯತೆ ಕೊಟ್ಟಿದ್ರು ಅವರು. ಎಲ್ಲರಿಗೂ ತಿಂಗಳಿಗೆ 1 ರಜೆ ಇದ್ರೆ ನನಗೆ 2 ರಜೆ. ನಾನೇನು ಮಾಡ್ತಿದ್ದೆ, 2 ರಜೆ ಹಾಕಿ ಶನಿವಾರ ಆಯ್ತವಾರ 2 ಮತ್ತೆ ಇಟ್ಕೊಂಡು 4 ದಿನ ಹೋಗಿಬಿಡ್ತಿದ್ದೆ. 4 ದಿನದಲ್ಲಿ 1 ತಿಂಗಳಿಗೆ ಬೇಕಾಗಿರುವಂತಹ 60 ಎಪಿಸೋಡ್ಗಳನ್ನ ಮಾಡಬೇಕು ನಾನು 4 ದಿನದಲ್ಲಿ. ಇದು ಚಾಲೆಂಜಿಂಗ್ ಆಗಿರುವಂಥ ಒಂದು ಕೆಲಸ. 60 ಎಪಿಸೋಡ್ಗಳನ್ನ ದಿನಕ್ಕೆ 2 ಎಪಿಸೋಡು, 60 ಎಪಿಸೋಡ್ಗಳನ್ನ ಮಾಡಬೇಕಾದ ಸಂದರ್ಭದಲ್ಲಿ ಹೆಂಗೆ ಪ್ರೋತ್ಸಾಹ ಕೊಟ್ಟರು ಅವರು ಅಂತ ಹೇಳಿದ್ರೆ, ನೀನು ಏನು ಹೇಳ್ತೀವಿ ಹೇಳಿ ಲಿಂಗಾರೆಡ್ಡಿ, ನಾನು ಎಡಿಟ್ ಮಾಡ್ಕೋತೀನಿ ಅಂತಿದ್ರು. ಅಂಥ ಒಂದು ಇದು ಕೊಟ್ಟರು, ಸಹೃದಯತೆ ಕೊಟ್ಟರು. ಅದ್ರ ಜೊತೆಗೆ ಬರೀ ಕೃಷಿ ಕೊಡಲಿಲ್ಲ ಅವರು ನನಗೆ. ಕೃಷಿ ಜೊತೆ ರಾಷ್ಟ್ರೀಯ ಯೋಜನೆಗಳು, ಉದ್ಯೋಗ ಖಾತ್ರಿ ಯೋಜನೆ, ಅನ್ನಭಾಗ್ಯ ಯೋಜನೆ,
ಇವು ಇವೆಲ್ಲ ಸರ್ವ ಶಿಕ್ಷಣ ಅಭಿಯಾನ ಯೋಜನೆ, ಈ ಎಲ್ಲ ಯೋಜನೆಗಳನ್ನ ಸುಮಾರು 8ರಿಂದ 10 ಎಪಿಸೋಡ್ಗಳನ್ನ ನಾನು ಮಾಡಿದ್ದೇನೆ ಅದರಲ್ಲಿ. ಕಿರುಚಿತ್ರಗಳು ಅಂತ ಕರೀತೇವೆ. ಅನಂತರ ಶೌಚಾಲಯಗಳ ಬಗ್ಗೆ ನಾನೇ ಡೈಲಾಗ್ ಬರೆಯೋದು, ನಾನು ಮತ್ತು ಇನ್ನೊಬ್ಬರು ಒಬ್ಬ ಇವ್ರನ್ನ ತಗೊಂಡು ಕಲಾವಿದನ್ನ, ಅದರಲ್ಲೇ ಒಬ್ರನ್ನ ತಗೊಂಡು ನಾವಿಬ್ಬರೇ, ನಾನು ಗೌಡ ಆಗೋದು, ಚರಗಿ ತಗೊಂಡು ಹೋಗೋದು. ಹೌದಾ, ಏ ಪಂಚಾಯತಿ ಮೇಲೆ ಗೌಡ ಆಗಿದಿ, ಅಧ್ಯಕ್ಷ ಆಗಿದಿ, ಏನಿದೆ ಚರಗಿ ತಗೊಂಡು ಹೊರಗೆ ಹೊಂಟಿಯಲ್ಲ, ಹಿಂಗೆ ಗ್ರಾಮೀಣ ಭಾಷೆಯೊಳಗೆ ಭಾಳ ಜನಪ್ರಿಯವಾದಂಥ ಒಂದು ಎಪಿಸೋಡ್ಗಳಾದವು ಅವೆಲ್ಲ. ಅವುಗಳನ್ನ ಮಾಡ್ತಾ ಇದ್ವಿ. ಸರ್ವಶಿಕ್ಷಣ ಅಭಿಯಾನ, ಮಿಡ್ ಡೇ ಮೀಲ್ಸು, ಉದ್ಯೋಗ ಖಾತ್ರಿ ಯೋಜನೆ, ಇಂತಹ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಕೂಡ ನಾನು ಅವತ್ತು ಮಾಡೋದಕ್ಕೆ ಅವಕಾಶ ಸಿಕ್ತು. ಕೊನೆಗೆ ಎಲ್ಲಿಗೆ ಬಂದರು ಸರ್ ಅಂತ ಹೇಳಿದ್ರೆ, ನೀನು ಇರಬೇಕಾದ್ರೆ ನಾನು ಬೇಕಾಗಿ ನನ್ನ ಅವಶ್ಯಕತೆ ಇಲ್ಲ ಅಂದರು ಅವರು. ನೀನು ಇರಬೇಕಾದ್ರೆ ನನ್ನ ಅವಶ್ಯಕತೆ ಇಲ್ಲ. ನನಗಷ್ಟೇ ಒಂದು ತಿಂಗಳಲ್ಲಿ 3 ದಿನ ಹಾಡುಗಳು ಬರಬೇಕು, ಜಾನಪದ ಹಾಡುಗಳು. ಅದು ಕೃಷಿಯನ್ನೇ ಕುರಿತಾಗಿ ಬರಬೇಕು. ಹಿಂಗಾಗಿ ಅದನ್ನು ಬರೆಯೋದಕ್ಕೆ ಕಲಿಸಿದ್ರು ಅವ್ರು ಮತ್ತೆ ನನಗೆ. ಹಿಂಗಾಗಿ ಕೃಷಿ ಗೀತೆಗಳನ್ನು ನಾನು ಬರೆದೆ. ಕೃಷಿ ಗೀತೆಗಳನ್ನ ಸುಮಾರು ಒಂದು 20-25 ಗೀತೆಗಳನ್ನ ಹಾಡಿದ್ದೀನಿ. ನಾನೇ ರುಮಾಲ್ ಸುತ್ಕೊಳ್ಳೋದು, ಹಲಗೆ ಹಿಡ್ಕೊಳ್ಳೋದು, ಜುಬ್ಬ ಪೈಜಾಮ ಹಾಕ್ಕೊಳ್ಳೋದು, ಪಂಜೆ ಉಟ್ಕೊಳ್ಳೋದು, ಹಾಡೋದು. ಇದು ಕೂಡ ದೂರದರ್ಶನದಲ್ಲಿ ಬಹಳ ಜನಪ್ರಿಯವಾದವು. ಅವತ್ತು ಕೃಷಿ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರುಗು ಬಂದುಬಿಡ್ತು. ಕೊನೆಗೆ ಶ್ರೀಕಾಂತ್ ಸಿಂಗೆ ಅವರು ಒಂದು ಬಾರಿ ಹಾರ್ಟ್ ಅಟ್ಯಾಕ್ ಆಯಿತು ಅವರಿಗೆ. ಅವಾಗ ಆದರೂ ಅವ್ರದ್ದು ವೃತ್ತಿ, ಸ್ಟಂಟ್ ಹಾಕ್ಕೊಂಡು ಬಂದರು. ಬಂದ ಮೇಲೆ ಬೆಂಗಳೂರಿನಿಂದ ಬರ್ತಿದ್ರು, ಅವ್ರದ್ದು ಬೆಳಗಾವಿ. ಬೆಂಗಳೂರಿನಿಂದ ಟ್ರಿಪ್ ಹಾಕ್ತಾಯಿದ್ರು. 1 ವಾರದ ಟ್ರಿಪ್ ಅದು. 1 ವಾರದ ಟ್ರಿಪ್ನಲ್ಲಿ ಅವರು ಬೆಳಗಾವಿಗೆ ಬಂದು ಅವ್ರ ಮನೆಗೆ ಹೋಗ್ತಿದ್ರು. ಪ್ರೀತಿಯಿಂದನೇ ಹೇಳ್ತಿದ್ರು ಅವರು. ಅದು ಮಹೇಶ್ ಜೋಶಿ ಅವರಿಗೂ ಆಗಿನ ಕಾಲದಲ್ಲಿ ಗೊತ್ತಿತ್ತು. ಹೌದಾ, ಅಲ್ಲಿ ಹೋಗಿ ಅವ್ರು ತಮ್ಮ ಮನೇಲಿ ರೆಸ್ಟ್ ಮಾಡ್ತಿದ್ರು. ವಿಳಾಸಗಳು ನಮಗೆ ಕೊಟ್ಟಿರ್ತಿದ್ವಿ, ಇಂಥ ಗ್ರಾಮಕ್ಕೆ ಹೋಗಬೇಕು, ಇಲ್ಲಿ ಇಂಥ ರೈತ ಇಂಥ ಕೃಷಿ ಮಾಡ್ತಾನೆ, ಅಷ್ಟೇ. ಅಲ್ಲಿಗೆ ಹೋಗಿ ನಾನೇ ಅದನ್ನು ಮಾತಾಡಿಕೊಂಡು ಅವ್ರ ಜೊತೆ ಸಂಭಾಷಣೆ ಮಾಡಿ, ಇದನ್ನು ಮಾಡಿ ಪೂರ್ಣ ಪ್ರಮಾಣದಲ್ಲಿ ಎಪಿಸೋಡ್ಗಳನ್ನ ತಯಾರು ಮಾಡುವಂಥ ಹಂತಕ್ಕೆ ನಾನು ಬಂದೆ. ಅಲ್ಲಿ ಅವರು ರಿಟೈರ್ಡ್ ಆದಮೇಲೆ ನನ್ನ ಅಗ್ರಿಮೆಂಟ್ ಕೂಡ ಮುಗೀತು ಅದು. ಹಾಗಾಗಿ ಮತ್ತೆ ನಾನು ಮರಳಿ ಶಿಕ್ಷಣ ಕ್ಷೇತ್ರದಲ್ಲಿ ಪೂರ್ಣ ತೊಡಗಿಸ್ಕೊಂಡೆ. ಇದಾಯಿತು. ಹೀಗೆ ನನ್ನ ಕೃಷಿ ಕೆಲಸ ಆರಂಭ ಆಯಿತು. ಕೃಷಿ ಕೆಲಸ ಏನಾದರೂ ಮಾಡಬೇಕಲ್ಲ, ಅದು ತುಡಿತಾ ಇರ್ತದೆ ಮನುಷ್ಯನಿಗೆ. ಹಾಡುಗಾರಿಗೆ ಹಾಡ್ಬೇಕು ಅನಿಸ್ತದೆ. ಹೌದಾ, ಸಿನಿಮಾ ನೋಡೋ ಒಂದು ಚಟ ಅದು ನಮಗೆ. ಹಂಗೆ ಕೃಷಿಯೊಳಗೆ ಅವನು ಇಡೀ ರಾಜ್ಯಾದ್ಯಂತ ಓಡಾಡಿದ್ದೀನಿ. ಏನಾದರೂ 2,000 ಎಪಿಸೋಡ್ಗಳು. ಈ 2,000ಕ್ಕೂ ಹೆಚ್ಚು ನಾನು ಇನ್ನೂ ಲೆಕ್ಕ ಇಟ್ಟಿಲ್ಲ ಅವನ್ನ. ಈಗಿನಂತ ಯೂಟ್ಯೂಬ್ ಇದ್ದಿದ್ದು ನನ್ನಷ್ಟು ಫೇಮಸ್ ಯಾರು ಹಾಕಿದ್ದಿಲ್ಲ ಬಹುಶಃ. ಅದನ್ನೆಲ್ಲ ಯೂಟ್ಯೂಬ್ಗೆ ಬಿಟ್ಬಿಟ್ಟಿದ್ದೆ. ಹೌದಾ, ನಾನು ಕೂಡ ಫೇಮಸ್ ಆಗ್ಬಿಡ್ತಿದ್ದೆ ಅನಿಸ್ತದ. ಅವಾಗ ಅದು ಯಾವ ಸೌಲಭ್ಯನೂ ಇಲ್ಲಲ್ಲ. ಏನ್ರಿ, ಮೊಬೈಲು ಇಲ್ಲ, ಮೊಬೈಲು ಕೂಡ ಇಲ್ಲ. ಅವರು ಲ್ಯಾಂಡ್ ಫೋನಿಂಗ್ ಮಾಡ್ತಾ ಇದ್ರು. ಅದ್ರ ಸಲುವಾಗಿನೇ ಮಲಾಪುರಕ್ಕೆ ಲ್ಯಾಂಡ್ ಫೋನ್ ಹಾಕ್ಸಂಡ್ ನಾನು. ನಮ್ಮ ಮನೆಗೆ ಗುಡಿಸಲಿ ಒಳಗೆ ಲ್ಯಾಂಡ್ ಫೋನ್ ಹಾಕ್ಸಂಡಿನಿ, ನಂಬ್ತಿರಲಿಲ್ಲ. ಹಂಗಾಕಿತ್ತು. ಅಂಥ ಒಂದು ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅವರು ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟನ್ನು ಕೊಟ್ಟರು. ಅದಾದಮೇಲೆ ನಾನು ಏನು ಮಾಡಬೇಕು ಗೊತ್ತಾಗಲಿಲ್ಲ. ರೈತರಿಗಾಗಿ ಏನಾದರೂ ಮಾಡೋಣ. ರಾಜ್ಯಾದ್ಯಂತ ರೈತರ ಪರಿಚಯ ಆಗಿತ್ತು. ಅವರೆಲ್ಲ ಡಿಟೇಲ್ಸನ್ನು ಬರ್ಕೊಂಡು ಬಂದಿರ್ತಾ ಇದ್ದು, ಯಾವ ರೈತ ಅಂತ ಹೇಳಿ. ಹೀಗಾಗಿ ಸಾವಯವ ಕೃಷಿ ಹೆಚ್ಚು ಪ್ರಿಫರೆನ್ಸ್ ಇತ್ತು ಅವಾಗ. ಅದು ಸಾವಯವ ಕೃಷಿ ಸಂಪಾದಕ ಆಗೋಣ ಅಂತೇಳಿ ತಿಳ್ಕೊಂಡು RNI ಪರ್ಮಿಷನ್ ತೊಗೊಂಡೆ. ಸಂಪಾದಕನಾಗಿ ಒಂದು 8-10 ವರ್ಷ ಅದನ್ನು ಕೂಡ ನಡೆಸಿದೆ. ಅದಾದಮೇಲೆ ಕೆಲವೊಂದು ಕಾರಣಗಳಿಂದ, ಫೈನಾನ್ಷಿಯಲ್ ಸ್ಥಿತಿಗತಿಯಿಂದ ಅದು ಕೂಡ ಬಿಟ್ಟೆ. ರೆಡ್ಡಿ ಬಳಗ ಎನ್ನುವಂಥ ಒಂದು ಸಾಮಾಜಿಕ ಪತ್ರಿಕೆಯನ್ನು ಮಾಡಿದೆ. ಅದನ್ನು ಸ್ವಲ್ಪ ಯಾಕೋ ಅನ್ನಿಸ್ತು, ಸರಿ ಅನ್ನಿಸ್ಲಿಲ್ಲ ನನಗೆ, ಬಿಟ್ಟೆ. ಈಗ ಲಿಂಗರಾಜ್ ಜೀರಾಳ್ ಅಂತೇಳಿ ಅವರು ಸಂಪಾದಕತ್ವದಲ್ಲಿ RNI ರಿಜಿಸ್ಟರ್ನಾಗಿದೆ, ಕೃಷಿ ಸುದ್ದಿ ಅಂತ. ಅದಕ್ಕೆ ನಾನು ಸಂಪಾದಕ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಕೃಷಿ ಚಟುವಟಿಕೆಗಳ ಹಿನ್ನೆಲೆ. ಅನಂತರ ಮೃತ್ಯುಂಜಯ ಕಪ್ಪಗಲ್ ಅಂತೇಳಿ ವಿಜಯವಾಣಿ ಸಂಪಾದಕರು, ಹಿರಿಯರು, ಅವರು ಕೂಡ ನನಗೆ ಈ ಎಲ್ಲ ಸುದ್ದಿ ಮೂಲದಲ್ಲಿ ಪರಿಚಿತರು. ಅವ್ರು ಹೇಳಿದ್ರು, ಒಂದಿಷ್ಟು ಕೃಷಿ ಮಿತ್ರಕ್ಕೆ ಸಣ್ಣ ಅಂಕಣಗಳನ್ನು ಬರೀ ಅಂತೇಳಿ. ಸಣ್ಣ ಅಂಕಣಗಳು ಹೆಂಗೆ ಬರೀಬೇಕು ನನಗೆ ಗೊತ್ತಿಲ್ಲ. ನಾವು ಕಥೆ ಬರೆದವರು, ಕಾದಂಬರಿ ಬರೆದವರು ಹೆಂಗೆ ಬರಿಬೇಕಪ್ಪ ಅಂದೆ. ಅವರು ನನಗೆ ಮಾರ್ಗದರ್ಶನ ಮಾಡಿದರು. ಇಡೀ ಸಾರಾಂಶವನ್ನು ಪಾಯಿಂಟ್ ಟು ಪಾಯಿಂಟ್, ಬುಲೆಟ್ ಪಾಯಿಂಟ್ ಮೂಲಕ ಹೇಳಬೇಕು. ಬುಲೆಟ್ ಪಾಯಿಂಟ್ ಹಾಕಿ ಹೇಳಬೇಕು. ಇಡೀ ಸಾರಾಂಶ ಬರಬೇಕು. 10 ಪೇಜಿಂದ ಒಂದು ಸಮರಿ ಇದೆ ಅಂತಂದರೆ ಅದು ಸಣ್ಣದಾಗಿ ಹೇಳಬೇಕು. ರೈತರಿಗೆ ಸರಳವಾಗಿರಬೇಕು ಭಾಷೆ. ಆ ಬರಹಕ್ಕೆ ಮುಖ್ಯವಾದದ್ದು, ಕೃಷಿ ಬರಹಕ್ಕೆ ಬೇಕಾದದ್ದು ಭಾಷೆ ಸರಳವಾಗಿರಬೇಕು. ಹಾಗೆಯೇ ನಿರೂಪಣೆ ಶೈಲಿಯೂ ಸರಳವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು, ಸರಳವಾಗಿ ಅರ್ಥ ಆಗಬೇಕು, ನೇರವಾಗಿರಬೇಕು. ಹೀಗಾಗಿ ನಾನೇನು ಮಾಡಿದೆ, ಅದನ್ನು ಕೃಷಿ ವಿಶ್ವವಿದ್ಯಾಲಯದ ಪ್ರಕಟಣೆಗಳೆಲ್ಲ ನನ್ನ ಬಳಿ ಇವೆ ಇವತ್ತಿಗೂ ಕೂಡ. ಸುಮಾರು ಒಂದು 200 ಪುಸ್ತಕಗಳಿವೆ. ಅವುಗಳನ್ನ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದೆ.
ಅದನ್ನು ಸಂಕ್ಷಿಪ್ತೀಕರಣಗೊಳಿಸಿ, ಹ್ಮ್. ಯಾಕಂದ್ರೆ ನಾನು ಸೈಂಟಿಸ್ಟ್ ಅಲ್ಲ, ಅಲ್ಲ, ಹೌದು. ಹೌದಾ, ನಾನು ಕೃಷಿ ಪಂಡಿತನೂ ಅಲ್ಲ, ಏನೂ ಅಲ್ಲ. ಅದನ್ನ ಬರೆಯೋದಂದ್ರೆ ಹೊಸದೇ ನನಗದು. ಅದನ್ನು ಸಂಕ್ಷಿಪ್ತೀಕರಣಗೊಳಿಸಿ, ಬರವಣಿಗೆ ನನ್ನದೇ, ಲೇಖನ ನನ್ನದೇ, ಅದು ಸ್ವತಂತ್ರ ಒಂದು ಅಸ್ತಿತ್ವ ಬರೋ ಹಾಗೆ ಅದನ್ನೆಲ್ಲ ಕ್ರೋಢೀಕರಿಸಿ ಬರೆಯೋದಕ್ಕೆ ಶುರು ಮಾಡಿದೆ. ಸುಮಾರು 300-350 ಲೇಖನಗಳಾಗಿರ್ಬೋದು. ಅದರಲ್ಲಿ ಕೆಲವನ್ನ ಆಯ್ದು ಹೊನ್ನ ಬಿತ್ತೋಣು ಬಾರ ಎನ್ನುವಂಥ ಒಂದು ಸಂಕಲನ ಇದೇ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಇದು ನನ್ನ ಕೃಷಿಯ ಹಿನ್ನೆಲೆ. ಕೃಷಿ ಸರ್, ಒಬ್ಬ ಕನ್ನಡದ ಶಿಕ್ಷಕರಾಗಿ, ಸಾಂಸ್ಕೃತಿಕ ಪರಿಚಾರಕರಾಗಿ, ಕಡೆಗೆ ಪತ್ರಕರ್ತರಾಗಿ, ಅಂದರೆ ಕೃಷಿ ಪತ್ರಿಕೆ ಸಂಪಾದಕರಾಗಿ, ಇಲ್ಲ, ದಿನಪತ್ರಿಕೆ ಸಹ ಇದನ್ನ ಕೆಲಸನೂ ಮಾಡಿದೆ. ಕೆಲಸ ಮಾಡಿದ್ರು. ವರದಿಗಾರ ಸುದ್ದಿಮಲ ಪತ್ರಿಕೆ ಪಾಕ್ಷಿಕ ಪತ್ರಿಕೆ ಇತ್ತು, ಅದನ್ನು ಮೊಟ್ಟ ಮೊದಲು ಗಂಗಾವತಿಗೆ ತಂದವನು ನಾನೇ. ಇಲ್ಲಿ ದಿನಪತ್ರಿಕೆ ವರದಿಗಾರನಾದವನು ಕೂಡ ನಾನೇನೆ. 1 ವರ್ಷ ನಾನು ಸಹ ವರದಿಗಾರನ ಕೆಲಸ ಮಾಡಿದ್ದೆ. ಅಂದರೆ ನೀವು ಮುದ್ರಣ ಕಾಲದಲ್ಲಿ, ಈ ಅಚ್ಚುಮೊಳೆ ಜೋಡಿಸುವಂಥ ಒಂದು ಜೋಡಿಸೋ ಕಾಲ. ಕಾಲದಲ್ಲಿ, ಅಲ್ಲಿಂದ ಇವತ್ತು ಕಂಪ್ಯೂಟರ್ ಯುಗದವರೆಗೂ ನೀವು ಬಂದಿದ್ದೀರಿ, ಹಾದು ಬಂದಿದ್ದೀರಿ. ಸಾಮಾಜಿಕ ಸಾಹಿತ್ಯಿಕವಾಗಿ ಕೊಡುಗೆ ನಿಮ್ದು ಅಗಾಧವಾಗಿರ್ತಕ್ಕಂಥದ್ದು. ಜೊತೆಗೆ ವೈಯಕ್ತಿಕ ಬದುಕಿನಲ್ಲೂ ಕೂಡ ಸಾಕಷ್ಟು ಏರಿಳಿತಗಳು. ನೋವು, ನಲಿವುಗಳನ್ನು ಕಂಡವರು, ಏರಿಳಿತವನ್ನು ಕಂಡವರು, ಸಂಕಟವನ್ನು ಕಂಡವರು. ಒಂದು ರೀತಿ ನಿಮಗೆ ಒಂದು ನಿರ್ಲಿಪ್ತತೆ ಬರಲಿಕ್ಕೆ ಅವೆಲ್ಲ ಕಾರಣ ಅಂತ ನನಗೆ ಅನಿಸ್ತದೆ. ಹೌದು, ಬಹುಶಃ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ದಕ್ಕೆ ನೀವು ಇಷ್ಟೆಲ್ಲ ಸಾಧನೆ ಹೌದು, ಮಾಡಕ್ಕಾಗ್ತದೆ. ಖಂಡಿತ ಖಂಡಿತ. ಇಲ್ಲಿ ನಮ್ಮ ಮೊದಲ ಶ್ರೀಮಂತಿ ತೀರಿಕೊಂಡ್ರು. ಅದಕ್ಕಾಗಿ ಶ್ರೀಕಾಂತ್ ಸಿಂಗ್ ಅವರು 30,000 ಏನು ಕೊಡ್ತಿದ್ರಲ್ಲ, ಆ ಹಣ ಎಲ್ಲ ಅಲ್ಲಿ ಕಳಿಸಿದೆ. ಆರೋಗ್ಯಕ್ಕಾಗಿ ಆಯಿತು. ಬಟ್ ನೆನೆಸುವಂಥ ಒಂದು ವ್ಯಕ್ತಿತ್ವ. ಪ್ರಾಣೇಶ್ ಸರ್ ಬಂದರೆ ಬಹಳ ಖುಷಿಯಿಂದ ದೋಸೆ ಮಾಡಿ ಹಾಕಿದಾಳೆ ನನ್ನ ಹೆಂಡತಿ, ಇಡ್ಲಿ ಮಾಡಿ ಹಾಕಿದ್ದಾಳೆ, ಪಡ್ಡು ಮಾಡಿ ಹಾಕಿದ್ದಾಳೆ. ಆದರೆ ಶರಣಬಸವೇಶ್ವರ ಗುಡಿ ಮೇಲ್ಗಡೆನೇ ನಮ್ಮ ಮನೆ. ಆ ನೆನಪಿಸುವಂಥ ವ್ಯಕ್ತಿತ್ವ. ಬಹಳ ಸರಳ ಮತ್ತು ಮುಗ್ಧ ಸ್ವಭಾವದ ಹೆಣ್ಮಗಳಾಗಿದ್ಲು. ಬಟ್ ದುರ್ದೈವ ಅದು. ಆನಂತರದಲ್ಲಿ ಈ ಮಾಲಾ ಅಂತೇಳಿ ನನ್ನ ಶ್ರೀಮತಿ, ಈಗ ಅವಳು ಕೂಡ ಚೆನ್ನಾಗಿದ್ದಾಳೆ. ನನಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸಹಕರಿಸ್ತಾಳೆ. ನಾನು ರಾತ್ರಿ 12 ಗಂಟೆಗೆ ಈ ಕಾರ್ಯಕ್ರಮಗಳಲ್ಲಿ ಅಡ್ಡಾಡಿ ಹೋದರೂ ಕೂಡ ಬಾಗಿಲು ತೆಗಿತಾಳೆ, ಬೈಲಾರದೆ ಬಾಗಿಲು ತೆಗಿತಾಳೆ. ಇದು ನನಗೆ ಭಾಳ ಸಂತೋಷ ಇರ್ತಕ್ಕಂಥ ಒಂದು ವಿಚಾರ. ಹಾಗೆ ನಮ್ಮ ತಾಯಿ ಇದ್ದಾಳೆ, ನಮ್ಮ ತಾಯಿ ಕೂಡ ಸಪೋರ್ಟ್ ಮಾಡ್ತಾರೆ. ಇದು ನನ್ನ ಕುಟುಂಬದ ವಿವರ. ನವಲಿಯ ಸಮ್ಮೇಳನದ ಬಗ್ಗೆ ಅದು ನಭೂತು ನಭವಿಷ್ಯತೆ ಅನ್ನೋ ಹಾಗಾಗಿರುವಂಥ ಒಂದು ಸಮ್ಮೇಳನ. ಬಹುಶಃ ಹಳ್ಳಿಯೊಳಗೆ ಏನು ಮಾಡ್ತಾರಪ್ಪ ಸಮ್ಮೇಳನ ಅಂದ್ಕೊಂಡಿದ್ರು ಎಲ್ಲರೂ. ಏನೋ ಅಲ್ಲೇ ಅಲ್ಲ ಅಂಥೇಳಿ ಒಂದೇ ದಿನ ಸಮ್ಮೇಳನ, ಅದು ಕಾಟಾಚಾರಕ್ಕೆ ಆಗ್ಬೋದು ಅಂದ್ಕೊಂಡಿದ್ರು. ಆದರೆ ಬಹುಶಃ ಯಾವ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಸಮ್ಮೇಳನಗಳು ಕೂಡ ಅಷ್ಟೊಂದು ಸಡಗರ ಸಂಭ್ರಮದಿಂದ ಆಗಿದ್ದು ನೋಡಿಲ್ಲ ನಾನು. ಕೆಲವು ಸಾರಿ ಏನಾಗ್ತದೆ ಅಂದ್ರೆ ಯಾಂತ್ರಿಕವಾಗಿ ಸಮ್ಮೇಳನಗಳು ನಡೀತಾವೆ. ಅಧಿಕಾರಿಗಳು ಯಾರದೋ ಕಟ್ನ ಒತ್ತಾಯಕ್ಕೆ ಬಿದ್ದು ಅವ್ರು ಕೆಲಸ ಮಾಡ್ತಾರೆ, ಅಥವಾ ಬೇರೆ ನೌಕರರು ಒತ್ತಾಯಕ್ಕೆ ಬಿದ್ದು ಕೆಲಸ ಮಾಡ್ತಾರೆ. ಕಾಟಾಚಾರಕ್ಕಾಗಿ ಮಾಡುವಂಥದ್ದು. ಅಲ್ಲಿ ಹೃದಯ ಸ್ಪರ್ಶಿ ಆಗುವ ಹಾಗೆ ಮಾಡಿರುವಂಥ ಊರನ್ನ ರಂಗೋಲಿ ಹಾಕಿ, ತೋರಣ ಹಾಕಿ, ಇಡೀ ಊರು. ನಾವು ರಥದ ಮೇಲೆ ಕೂತಿದ್ವಿ ಅಂದ್ರೆ ಅಲ್ಲಿ ಮಜ್ಜಿಗೆ ಕುಡಿಯೋದಾಗ್ಲಿಲ್ಲ ನಮಗೆ, ಶರಬತ್ ಕುಡಿಯೋದಾಗ್ಲಿಲ್ಲ ನಮಗೆ, ಎಳ್ನೀರು ಕುಡಿಯೋದಾಗ್ಲಿಲ್ಲ. ಆ ಪ್ರೀತಿ ಏನಿದೆಯಲ್ಲ ತೋರ್ಸೋದಕ್ಕೆ ಬೇರೆ ಯಾರ ಕಡೆಯಿಂದ ಕೂಡ ಸಾಧ್ಯವಾಗೋದಿಲ್ಲ ಅದು. ಯಾಕಂತ ಹೇಳಿದ್ರೆ ಮನೆಗೆ ರಾತ್ರಿ 2 ಗಂಟೆವರೆಗೂ ಕೂತ್ಕೊಂಡು ಹೆಣ್ಮಕ್ಳೆಲ್ಲ ರಂಗೋಲಿ ಹಾಕಿದ್ದಾರೆ, ಕಸ ಹೊಡೆದಿದ್ದಾರೆ. ರಾತ್ರಿ 2-3 ಬೆಳತನಕ 4 ಗಂಟೆಗೆ ಹುಗ್ಗಿ ಊಟ ಮುಗಿದದ ಸಮ್ಮೇಳನದ ದಿನ. ಅಂದರೆ ಆ ಪ್ರೀತಿ, ಆ ಒಂದು ಉತ್ಸಾಹ ಏನದಲ್ಲ ಬಹಳ ದೊಡ್ಡದು. ಅವರಿಗೆ ಸಾಹಿತ್ಯ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಾಹಿತ್ಯ ಬಲ್ಲವ್ರ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಏನೋ ಒಂದು ಮಾಡ್ತಾರಲ್ಲ ಇವರು, ಇದನ್ನ ನೋಡ್ಬೇಕು. ಇದೊಂದು ಜಾತ್ರೆ, ಅದು ಸಾಹಿತ್ಯದ ಜಾತ್ರೆ. ಅವ್ರಿಗೆ ನಾವು ಮಾಡಿದಂಥ ಸಂಭಾಷಣೆಗಳು ಅಥವಾ ನಾವು ಮಾಡಿರುವಂಥ ಉಪನ್ಯಾಸಗಳು ಎಷ್ಟು ಅರ್ಥ ಆಯ್ತೋ ಗೊತ್ತಿಲ್ಲ, ಆದರೆ ಕನ್ನಡದ ಮೇಲಿನ ಭಾಷಾ ಪ್ರೇಮ ಮಾತ್ರ ಆವತ್ತು ಹೆಚ್ಚಾಯ್ತು. ಯಾಕಂದ್ರೆ ಉದ್ದೇಶನೇ ಅದ ತಾನೆ ಸಾಹಿತ್ಯದ್ದು. ಅವರಿಗೆ ಯಾವುದೋ ನಾವು ಕೃಷಿ ಬಗ್ಗೆ ಮಾತಾಡ್ತೀವಿ, ಕೃಷಿ ಬಗ್ಗೆ ಮಾಡಿದ್ರೆ ಅರ್ಥ ಆಗ್ತದೆ. ಯಾವುದು ವಿಜ್ಞಾನದ ಬಗ್ಗೆ ಮಾತಾಡ್ತೀವಿ, ಶೈಕ್ಷಣಿಕವಾಗಿ ಮಾತಾಡ್ತೀವಿ, ಇದೆಲ್ಲ ವಿಷಯಗಳಿರ್ತವೆ. ಅದನ್ನು ಮಾತಾಡಿದ್ರು ಕೂಡ ಅರ್ಥ ಆಯ್ತೋ ಇಲ್ಲ ಅನ್ನೋ ಮುಖ್ಯ ಅಲ್ಲ. ಇವರೆಲ್ಲರೂ ಸೇರಿಕೊಂಡಾರಪ್ಪ, ಇಲ್ಲಿ ಏನೋ ಮಾಡ್ತಾರೆ. ಒಟ್ಟಾರೆಯಾಗಿ ಈ ನವಲಿ ಸಮ್ಮೇಳನದ ಬಗ್ಗೆ ಹೇಳ್ಬೇಕಂದ್ರೆ ಅದು ಹೃದಯದಿಂದ ಮಾಡಿದಂಥ ಒಂದು ಸಮ್ಮೇಳನ ಅದು. ಹಾಗಾಗಿ ಆ ನವಲಿ ಸಮ್ಮೇಳನದ ಒಂದು ಯಶಸ್ಸು ಪೂರ್ಣ ಪ್ರಮಾಣದಲ್ಲಿ ಆ ಗ್ರಾಮೀಣ ಜನರಿಗೆ ಸೇರಬೇಕು. ಹೀಗಾಗಿ ಅದನ್ನು ನಾನು ಇವತ್ತು ಕೂಡ ನೆನಪು ಮಾಡ್ಕೊಳ್ತಾ ಇದ್ದೀನಿ. ನೀವು 5ನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಈಗ ಕೊಪ್ಪಳ ಜಿಲ್ಲೆ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತು? ನನಗೆ ಸ್ವಲ್ಪ ಮೊದಲು ಗಾಬರಿನೇ ಆಯ್ತು, ಖರೆ ಹೇಳ್ಬೇಕಂದ್ರೆ.
ಯಾಕಂದ್ರೆ ನಾನು ಸಮ್ಮೇಳನದ ಅಧ್ಯಕ್ಷನಾಗಬೇಕು ಅನ್ನೋದು ಆಸೆ ಕನಸಿನೊಳಗೂ ಇಲ್ಲ, ಮನಸ್ಸಿನೊಳಗೂ ಇಲ್ಲ. ಹ್ಮ್. ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷ ಆಗ್ತೀನಿ ಅಂತೇಳಿ ನಾನು ಯಾವತ್ತೂ ಊಹೆ ಮಾಡಿ ಸಹಿತ ಮಾಡ್ಕೊಂಡಿಲ್ಲ ನಾನು. ಹ್ಮ್. ಇಂಥ ಸಂದರ್ಭದೊಳಗೆ ಅವತ್ತೊಂದಿನ ನಾನು ಶಾಲೆಯೊಳಗೆ ಪಾಠ ಮಾಡ್ಕೊಂಡು ಕೂತಿದ್ದೆ. ಜಿಲ್ಲಾಧ್ಯಕ್ಷರು ಫೋನ್ ಮಾಡಿ ನಿಮ್ದು ಬಯೋಡಾಟಾ ಕಳಿಸ್ರಿ ಅಂದರು. ಎದಕ್ಕೆ ಅಂದೆ. ಎದಕ್ಕೆ ಇಲ್ಲಿ ಕಳಿಸ್ರಿ ಅಂದರು. ಆಮೇಲೆ 1 ತಾಸು 2 ತಾಸು 3 ತಾಸು ಕಳೀತು. ಆಮೇಲೆ ನೀವು ಅಧ್ಯಕ್ಷರು ಮಾಡೀವಿ ನಿಮ್ಮನ್ನು. ನಾ ಮತ್ತಷ್ಟು ಗಾಬರಿ ಆದೆ. ಯಾಕಂತ ಹೇಳಿದ್ರೆ ಬಹುಶಃ ನಮಗೆ ಏನಿದೆ ಅಂತ ನಾವಿನ್ನೂ ಸಣ್ಣವರು ಅನ್ನೋ ಭಾವನೆ ಇರಬೇಕು ನಮಗೆ. ನಾವು ದೊಡ್ಡವರು ಅಂತೇಳಿ ನಾವು ಅಂದ್ಕೊಂಡ್ರೆ ಅದಕ್ಕಿಂತ ಅಹಂಕಾರದ ಮಾತಿಲ್ಲ. ನಾನಿನ್ನೂ ಸಾಹಿತ್ಯ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ ವಾಸ್ತವಿಕವಾಗಿ. ಇಲ್ಲಿ ನನ್ನನ್ನು ಪರಿಗಣಿಸಿರಬಹುದಾದ ಅರ್ಹತೆ ಅಂದರೆ 30 ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೆಲಸ ಮಾಡಿದ್ದೀವಿ. ಹೌದು. ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡಿದ್ದೀನಿ. 10 ಜನ ನಮ್ಮ ಮೂಲಕವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದಾರೆ ಹೌದು. ಎನ್ನುವಂಥ ಅಂಶಗಳನ್ನು ಗಮನಿಸಿರಬೇಕೇ ಹೊರತಾಗಿ ಹ್ಮ್. ನಾನು ಬರೆದಿರುವಂಥ ಪುಸ್ತಕಗಳಲ್ಲ, ಹ್ಮ್. ನಾನು ಬರೆದಿರುವಂಥ ಕಾವ್ಯಗಳಲ್ಲ, ನಾನು ಬರೆದಿರುವಂಥ ಕಾದಂಬರಿಗಳಲ್ಲ. ಯಾಕೆ ಹೇಳ್ತೀನಂದರೆ ನನಗಿಂತಲೂ ಹೆಚ್ಚು ಬರೆದವ್ರು ಇದ್ದಾರೆ ಇಲ್ಲಿ. ಹ್ಮ್. ಹೌದಾ? ಅವ್ರನ್ನ ಯಾಕೆ ಮಾಡಲಿಲ್ಲ? ನನಗಿಂತ ಹಿರಿಯರಿದ್ದಾರೆ, ಅವ್ರನ್ನ ಯಾಕೆ ಮಾಡಲಿಲ್ಲ? ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ಕೊಂಡಾಗ ನಾನೇ ಕೇಳ್ಕೊಂಡೆ. ಅವ್ರನ್ನ ಕೇಳೋಕ್ಕಾಗೋದಿಲ್ಲ ಪರಿಷತ್ನವ್ರನ್ನ. ಕೇಳ್ಕೊಂಡಾಗ ನನಗನ್ಸಿದ್ದು ಒಂದೇ, ಇವನ್ನ ನನ್ನ ಪರಿಗಣಿಸಿ ನನ್ನನ್ನು ಮಾಡಿರ್ಬೋದು. ಇಲ್ಲಿ 35 ವರ್ಷಗಳಿಂದ ಕನ್ನಡದ ಕೆಲಸವನ್ನು ಜೀರೋದಿಂದ ಪ್ರಾರಂಭ ಮಾಡಿರಿ ನೀವು. ಹೌದೌದು. ಪರಿಷತ್ತಿಗೆ ಅಸ್ತಿತ್ವನೇ ಇದ್ದಿಲ್ಲ. ಅಂತ ಸಂದರ್ಭದಲ್ಲಿ ಪರಿಷತ್ತಿನ ಅಧ್ಯಕ್ಷ ಪಂಪ ಶೆಟ್ಟರ್ ನಿಮ್ಮನ್ನ ತಾಲೂಕು ಅಧ್ಯಕ್ಷರು ಮಾಡಿದಾಗ ಹೌದು. ನೀವು ಪೂರ್ಣ ಆವತ್ತಿನ ಸದಸ್ಯರ ಸಂಖ್ಯೆ 9 ಜನ. 9 ಜನ. ಇವತ್ತೆಷ್ಟಿದೆ? 9. ಕನಿಷ್ಠ 7,000 ಜನ 7,000 ಗಂಗಾವತಿ ಜನ. ಒಳಗೆ. ನಾವು ಬಹಳ 3,000 ಸರಳವಾಗಿ ಭಾವಿಸೋದಲ್ಲ. ನಿಮ್ಮನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನನ್ನ ಒಂದು ಆಲೋಚನೆ ಏನಂದ್ರೆ, ತಾಲೂಕಾ ಘಟಕದ ಅಧ್ಯಕ್ಷರಾಗಿ ನೀವು ಮಾಡಿದ ಕೆಲಸ 78ನೇ ಗಂಗಾವತಿಯಲ್ಲಿ ನಡೆದ ಸಮ್ಮೇಳನ. 78ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬಹಳ ಅದ್ಭುತವಾಗಿ ಇಡೀ ನಾಡಿಗೆ ಮಾದರಿಯಾಗುವಂತೆ ಮಾಡಲಾಯಿತು. ಮತ್ತು ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥ ಎಲ್ಲ ಸಮ್ಮೇಳನಗಳು, ಈಗ 8 ಸಮ್ಮೇಳನಗಳು ಆದ್ಮೇಲೂ ಕೂಡ 8 ಸಮ್ಮೇಳನಗಳು 8 ಸಮ್ಮೇಳನಗಳು ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಕಡಿಮೆ ಇಲ್ಲದಂತೆ. ನಿಮ್ಗೆ ನೆನಪಿದೆ, ಬಿ ಪ್ರಾಣೇಶ್ ಅವರು ಸಮ್ಮೇಳನ ಅಧ್ಯಕ್ಷರಾದಾಗ ವಿಶ್ವೇಶ್ವರ ಭಟ್ರು ಒಂದು ಇಡೀ ಪುಟದ ಆರ್ಟಿಕಲ್ ಅನ್ನು ಬರೆದರು ವಿಶ್ವನ ಪತ್ರಿಕೆಯಲ್ಲಿ. ಬೆಂಗಳೂರಿನವ್ರು ಬಂದು ನೋಡ್ಬೇಕು ಇಲ್ಲಿ ಸಮ್ಮೇಳನ ಹೆಂಗ್ ಮಾಡ್ತಾರೆ ಹೌದು, ಅಂದ್ರೆ ಹೌದು. ಅಷ್ಟರ ಮಟ್ಟಿಗೆ ಮಾಡಿದ್ವಿ. ಹೌದು. ಇದು ಕೇವಲ ನಮ್ಮ ತಾಲೂಕು ಸಮ್ಮೇಳನ ಅಲ್ಲ, ಕಾರ್ಟಿಲ್ ನಡೆದ ಜಿಲ್ಲಾ ಸಮ್ಮೇಳನ ಇರ್ಬೋದು, ಶ್ರೀರಾಮನಗರದಲ್ಲಿ ನಡೆದ ಜಿಲ್ಲಾ ಸಮ್ಮೇಳನ ಇರ್ಬೋದು, ಈ ಗಂಗಾವತಿ ನಗರದಲ್ಲಿ ಮೊದಲ ಬಾರಿಗೆ ಇದು ನಡೀತಾ ಸಾಹಿತ್ಯ ಇದೆ. ಸಮ್ಮೇಳನ ನಡೀತಾ ಇದೆ. ಅಂದ್ರೆ ಇವೆಲ್ಲವುಗಳು ಗಣನೆಗೆ ಬೀಳ್ತವೆ. ಇವತ್ತು ಗಂಗಾವತಿಯಲ್ಲಿ ಸಾಕಷ್ಟು ಜನ ಕವಿಗಳು, ಕಥೆಗಾರರು, ಕಾದಂಬರಿಕಾರರು, ಒಳ್ಳೊಳ್ಳೆ ಭಾಷಣಕಾರರು ನಮ್ಮ ಗಂಗಾವತಿಯಲ್ಲಿದ್ದಾರೆ. ಪ್ರತಿ ವಾರಕ್ಕೊಮ್ಮೆ ತಿಂಗಳಿಗೆ 3 ಪುಸ್ತಕ ಬಿಡುಗಡೆ ಆಗ್ತವೆ. ಹೌದು. ಅದಕ್ಕೆಲ್ಲ ಕಾರಣ ಅವತ್ತು ನೀವು ನೆಟ್ಟ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಸಾಹಿತ್ಯ ಲೋಕದಲ್ಲಿ. ಅದರ ಫಲ ಇವತ್ತು ನೀವು ಆ ಅವತ್ತೇನು ಕಷ್ಟಪಟ್ಟು ಬೀಜವನ್ನು ನಾನು ನೆಟ್ಟೆ ಅಂತ ಹೇಳೋದಕ್ಕಿಂತಲೂ ಅದು ಹೆಂಗೋ ನನ್ನ ಕೈಯಾಗ ಬಂತು. ಆ ಬೀಜ ಕೆಳಗೆ ಬಿತ್ತು ಮಣ್ಣಿಗೆ ಬಿದ್ದಿದ್ದು ಹುಟ್ಲೇಬೇಕಲ್ಲ. ಅದು ಹುಟ್ಟಲೇಬೇಕು. ಪ್ರಕೃತಿ ಆದರೂ ಕೂಡ ಧರ್ಮ ಹಂಗ್ ಅದು ಹುಟ್ಕೊಂಡದ್ದು ಅಷ್ಟೇ ಅದು. ಅದು ನಿಮ್ಮ ಸೌಜನ್ಯ ಮತ್ತು ವಿನಯಶೀಲತೆ. ಆದರೆ ಅದನ್ನ ನಮ್ಮ 35 ವರ್ಷಗಳಿಂದ ಕನ್ನಡದ್ದೇ ಕೆಲಸವನ್ನು ಮಾಡ್ತಕ್ಕಂಥವ್ರು, ಮತ್ತು ವಿಶೇಷವಾಗಿ ಯಾಕೆ ನಿಮ್ಮನ್ನು ಮಾಡಿರಬಹುದು ಅಂತಂದು ನನ್ನ ಒಂದು ಊಹೆ ಏನಂದ್ರೆ, ನೀವು ಕಳೆದ 35 ವರ್ಷಗಳಿಂದ ಯುವಕರನ್ನ ಪ್ರೋತ್ಸಾಹಿಸ್ತಿದ್ರಿ, ಬರಹಗಾರರನ್ನ ಎಲ್ಲರನ್ನ ಹಿಂದೆ ನಿಂತು ಪ್ರೋತ್ಸಾಹಿಸ್ತೀರಿ. ನೀವು ಯಾವತ್ತೂ ಕುರ್ಚಿಗೆ ಆಸೆ ಪಟ್ಟರಲ್ಲ, ನಾ ಅಧ್ಯಕ್ಷನಾಗ್ಬೇಕಂತ ಆಸೆ ಪಟ್ಟರಲ್ಲ. ಇವೆಲ್ಲವುಗಳು ನೋಡ್ಕೊಂಡ್ರೆ ಕನ್ನಡದಲ್ಲಿ ಕನ್ನಡ ಕಟ್ಟುವ ಕೆಲಸ ಅಂದ್ರೆ ಕನ್ನಡದ ಸೃಜನಶೀಲ ಒಂದು ಜೀವಂತಿಕೆಯನ್ನು ಕಾಪಿಟ್ಟುಕೊಂಡು ಅದಕ್ಕೆ ಬೇಕಾದ ಪರಿಸರವನ್ನು ರೂಪಿಸುವಂಥದ್ದು ದೊಡ್ಡ ಕೆಲಸ. ಈಗ ಅದನ್ನ ನೀವು ಮಾಡಿದ್ರಿ. ನಾನು ಯಾರೋ ಒಬ್ರು ಕೇಳಿದ್ರು, ಸರ್ ನೀವು ಬರೆದಿರೋದು ಒಂದು ಪುಸ್ತಕ ಬರೆದಿರಿ, ಸಮ್ಮೇಳನ ಅಧ್ಯಕ್ಷರು ಮಾಡಿದ್ರು ಅಂತ. ನನ್ನನ್ನು ನಾನು ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಪಕ್ಕದಲ್ಲಿರುವಂಥ ವೈದ್ಯ ಅಂದ. ಏನಂದ ಅಂದ್ರೆ, ವಿಶ್ವನಾಥ್ ನಾಯಕರು ಒಂದ ಕವನ ಸಂಕಲನ ತಂದ್ರು, ಅವರು ಸಮ್ಮೇಳನ ಅಧ್ಯಕ್ಷ ಆದ್ರು, ಅವ್ರನ್ನ ಹೆಂಗ್ ಮಾಡಿದ್ರು ಅಂತ ಕೇಳಿದ್ರು. ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ಆವಾಗ ವೈದ್ಯ ಭಾಳ ಚಂದ ಹೇಳ್ದ, ವಿಶ್ವನಾಥ್ ನಾಯಕರು ಒಂದು ಕವನ ಸಂಕಲನ ಬರೆದಾರ, ಆದ್ರೆ ಅಂಥ 100 ಕವನ ಸಂಕಲನಗಳು ಬರೆಯುವಂಥ 100 ಸಾಹಿತ್ಯಗಳನ್ನ ಸೃಷ್ಟಿ ಮಾಡಿದ್ರು. ಅದಕ್ಕೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಸಿಕ್ತು ಅಂತ. ಇದು ನನಗೆ ಬಹಳ ಖುಷಿ ಕೊಟ್ಟಲ್ಲ. ನಿಮ್ದು ಹಂಗೇನೆ ಕಳೆದ 20 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಯಾವುದೇ ಜಿಲ್ಲಾ ಮತ್ತು ತಾಲೂಕು ಸಮ್ಮೇಳನಗಳ ಹಿಂದಿನ ಶಕ್ತಿಯಾಗಿ ಕೆಲಸ ಮಾಡಿದಿರಿ. ಅಖಿಲ ಭಾರತ ಸಮ್ಮೇಳನಗಳಲ್ಲಿ ನಮ್ಮ ಭಾಗದವರು ಪಾಲ್ಗೊಳ್ಳಲಿಕ್ಕೆ ನೀವು ಪರೋಕ್ಷವಾಗಿ ಸಹಕರಿಸಿದ್ದೀರಿ. ಮತ್ತು ಅಖಿಲ ಭಾರತ ಸಮ್ಮೇಳನದ ಆಯೋಜನೆಯಲ್ಲೂ ಕೂಡ ನೀವು ಬಂಡವಾಳ ಸರ್ ಬಹಳಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದಿರಿ. ನಾವೆಲ್ಲ ಇಲ್ಲಿ ಶ್ಯಾಮಸಪ್ಪ ಕೋಲ್ಕಾರ್ ಇರ್ಬೋದು, ಇನ್ನಿತರ ಬಹಳ ಜನ ಕೆಲಸ ಮಾಡಿದ್ದಾರೆ. ಕೊಪ್ಪಳದವರು ಇರ್ಬೋದು. 91ರಲ್ಲಿ ಕೊಪ್ಪಳದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿಂಪಲಿಂಗನ ಅಧ್ಯಕ್ಷರೇ, ನಮ್ಮಲ್ಲಿ 78ನೇ ಸಾಹಿತ್ಯ ಸಮ್ಮೇಳನ ಶೇಖರಗೌಡರ ನೇತೃತ್ವದಲ್ಲಿ, ಮತ್ತು ಸ್ಥಳೀಯ ಶಾಸಕರಾದ ಆಗಿನ ಶಾಸಕರ ಪರಣ್ಣ ಮುನವಳ್ಳಿ ಅವರು
ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದರು. ನಿಜವಾಗಲೂ ಒಂದು ಮಾದರಿ ಸಮ್ಮೇಳನ ಅನ್ನುವಷ್ಟು ಮಟ್ಟಿಗೆ ಹೌದು. ಮಾಡಿದರು. ಅದಕ್ಕೆಲ್ಲ ನಿಮ್ಮ ಕೊಡುಗೆ ಇದೆ. ನೀವು ಯಾವತ್ತೂ ಮುನ್ನೆಲೆಗೆ ಬಂದವರಲ್ಲ. ಆದರೆ ಇವತ್ತು ಕನ್ನಡದ ಆ, ಸೇವೆ ನೀವು ಮುನ್ನೆಲೆ ಬರುವಂತೆ ಮಾಡಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ನನಗೆ ಅದಕ್ಕೆ ಖುಷಿ ಇದೆ. ಹ್ಮ್. ಅದಕ್ಕೆ ನಾನು ಕನ್ನಡ ಸಾಹಿತ್ಯ ಪರಿಷತ್ನ ನಿರ್ಧಾರವನ್ನು ಸ್ವಾಗತಿಸ್ತೀನಿ. ಹ್ಮ್. ಹಾಗಾಗಿ ನಾನು ನವಲಿ ಸಮ್ಮೇಳನದ ಅಧ್ಯಕ್ಷ ಆಗಬೇಕಾದ್ರೆ ಸ್ವಲ್ಪ ಖುಷಿಯಿಂದನಾಗಿದ್ದೆ. ಇದು ಸ್ವಲ್ಪ ಸಂಕೋಚದಿಂದ ಆಗ್ತಿದ್ದೀನಿ. ಆದರೂ ಕೂಡ ನನಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟಿದೆ ಈ ಕನ್ನಡ ಸಾಹಿತ್ಯ ಪರಿಷತ್ತು. ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳೆಲ್ಲ ಇಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಅವ್ರ ಮುಂದೆ ನಾನು ಇನ್ನೂ ಚಿಕ್ಕವನು ಎನ್ನುವಂಥ ಭಾವನೆ ನನ್ನದು. ಯಾವಾಗ ನಾವು ಚಿಕ್ಕವರು ಅಂತೀವಿ, ನಾವು ಬೆಳೆಯೋದಕ್ಕಿನ್ನೂ ಅವಕಾಶ ಇರ್ತದೆ. ನಾವು ದೊಡ್ಡವರು ಅನ್ಕೊಂಬಿಟ್ರೆ ಏನಾಗ್ತದೆ, ಅಲ್ಲಿಗೆ ಮುಗೀತು, ಅದು ಕೊನೆ, ಎಂಡ್ ಅದು. ಹಾಗಾಗಬಾರ್ದು ಅಂತೇಳಿ ನಾನು ಇನ್ನೂ ಚಿಕ್ಕವನೇ ಎನ್ನುವಂಥ ಭಾವನೆಯಿಂದ, ಪ್ರೀತಿಯಿಂದ ಈ ಸಮ್ಮೇಳನದ ಅಧ್ಯಕ್ಷತೆಯ ಸರ್ವಾಧ್ಯಕ್ಷತೆಯನ್ನು ನಾನು ಸ್ವೀಕರಿಸಿದ್ದೀನಿ. ಬಹುಶಃ ನಿಮ್ಮೆಲ್ಲರ ನಿರೀಕ್ಷೆಗಳು ಏನಿರ್ತವೆ, ಸಮ್ಮೇಳನ ಅಧ್ಯಕ್ಷರು ಅಂತ ಹೇಳಿದ್ರೆ ಹಿಂಗೆ ಮಾಡಬೇಕು, ಹಿಂಗಿರಬೇಕು, ನಿರೀಕ್ಷೆಗಳಿರೋದು ಸಹಜ. ಅವೆಲ್ಲವನ್ನು ಕೂಡ ಪೂರ್ಣ ಮಾಡೋದಾಗದೆ ಹೋದರೂ ಕೂಡ ನನ್ನಿಂದ ನನ್ನ ಶಕ್ತಿ ಪ್ರಕಾರ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪರಿಶ್ರಮ ಪಟ್ಟು ನಾನು ನಿಮ್ಮ ನಿರೀಕ್ಷೆಗಳನ್ನ ಹುಸಿ ಮಾಡೋದಿಲ್ಲ, ಈಡೇರಿಸ್ತೀನಿ ಅನ್ನೋ ಭರವಸೆ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಸರ್, ಕೊನೆಯದಾಗಿ ಇವತ್ತಿನ ಯುವ ಬರಹಗಾರರಿಗೆ ನಿಮ್ಮ ಸಂದೇಶ ಏನು? ಸಂದೇಶ ಏನು ಅನ್ನೋದಕ್ಕಿಂತಲೂ ಒಂದೇ ಸಂದೇಶ, ಓದ್ರಪ್ಪ. ಓದ್ರಿ, ಓದ್ಬಿಟ್ಟು ಮತ್ತೇನೂ ಇಲ್ಲ ನಮಗೆ. ನಾವು ಓದದೇ ಇದ್ರೆ ಅದು ಎಲ್ಲಿಂದ ಬರ್ತದೆ ಹೇಳಿ ನಮ್ಮೊಳಗೆ ಶಕ್ತಿ? ಇಲ್ಲಿ ಮೆದುಳೊಳಗೆ ತುಂಬಬೇಕಲ್ಲ ನಾವು ಮೊದಲು. ನಾವು ಏನೇ ಆಗಲಿ, ನೀವು ಮೇಲೆ ವಾಟರ್ ಟ್ಯಾಂಕ್ ಇರ್ತದೆ, ವಾಟರ್ ಟ್ಯಾಂಕ್ನ ನೀರಿದ್ರೆ ಕೆಳಗಡೆ ಬೀಳ್ತದೆ ಅದು, ಹೌದಾ? ನೀರಿಲ್ಲ ಅಂತಂದರೆ ಬರೀ ಗಾಳಿ ಹೋಗಿ ಡರ್ ಸಪ್ಪಳ ಮಾಡ್ತದೆ ಅದು. ಇವತ್ತಿನ ಸಾಹಿತ್ಯನೂ ಹಾಗೆ ಆಗ್ಯದ, ಹೌದಾ? ಮೇಲೆ ನಿಮ್ಮ ತಲೆಯೊಳಗೆ ಮೊದಲು ತುಂಬಿಕೊಳ್ರಿ. ತಲೆಯೊಳಗೆ ತುಂಬದೆ ನಿಮ್ಮ ಕೈಯೊಳಗೆ ಬರೋದಿಲ್ಲ, ಅದು ಲೇಖನಿ ರೂಪಕ್ಕೆ ಬರೋದಿಲ್ಲ. ನಾವು ನೀವೊಂದು ಕಷ್ಟಪಟ್ಟು ಕಲ್ತ್ರಿ ಅಥವಾ ಕಲಿಯೋ ವಿದ್ಯೆ ಅಲ್ಲ ಇದು. ಇದು ಕಲಿಯೋ ವಿದ್ಯೆ ಅಲ್ಲ, ಇದು ತನ್ನ ಒಳಗಿನಿಂದ ಹೊರಗೆ ಬರುವಂಥ ಒಂದು ಒತ್ತಿ ಬರುವಂಥದ್ದನ್ನು, ಒಳಗಿನಿಂದ ಹೃದಯದ ಅಂತರಾಳದಿಂದ ಮನಸ್ಸಿನಿಂದ ಬರ್ತಕ್ಕಂಥದ್ದು. ಆ ಮನಸ್ಸು ತುಂಬಬೇಕು ಮೊದಲು ತುಂಬಿಕೊಳ್ಳೋಣ. ನಾವು ಇಷ್ಟು ತುಂಬಿರ್ತೀವಿ, 2 ಇಂಚ್ ತುಂಬಿ 4 ಇಂಚ್ ಬೇಕು ಅಂತಂದ್ರೆ ಹೆಂಗೆ ಸಿಗ್ತದೆ ನಮ್ಗೆ? ಹೌದಾ? ಯಾರ್ದೋ ಒಂದು ಕವನ, ಕುವೆಂಪು ಕವನ, ಒಂದು ಕವನ ಓದ್ಕೊಂಡು ನಾನು ಹಾಗೆ ಬರೀಬೇಕು ಕುವೆಂಪುನ, ನನ್ನ ಕವನ ಆಗಬೇಕು. ಆವಾಗ ಕುವೆಂಪು ಕವನ ಬೇರೆ, ಅದು ಕುವೆಂಪು ಕವನ, ಇದು GP ರಾಜರತ್ನಂ ಕವನ, ಇದು ಬೇಂದ್ರೆಯವರ ಕವನ. ಅದು ನಿನ್ನ ಕವನ ಆಗೋದು ಯಾವಾಗ? ನಿನಗೊಂದು ಸ್ವಂತಿಕೆ ಅನ್ನೋದು ಸಿಗೋದು ಯಾವಾಗ? ನಿನಗೆ ಸ್ವಂತಿಕೆ ಸಿಗಬೇಕಂದ್ರೆ ಎಲ್ಲ ಯುವ ಬರಹಗಾರರಿಗೂ ಒಂದೇ ಹೇಳ್ತೀನಿ ನಾನು, ನಿಮಗೆ ನಿಮ್ಮದೇ ಆದ ಅಸ್ತಿತ್ವ ಬೇಕು ಅಂದರೆ ನೀವು ಓದೋದನ್ನು ಮೊದಲು ಕಲೀರಿ. ದೊಡ್ಡ ದೊಡ್ಡ ಬರಹಗಾರನ ಓದಿ, ಅನುಕರಣೆ ಬೇಡ. ಅವ್ರನ್ನ ಅನುಕರಣೆ ಮಾಡ್ಲಿಕ್ಕೆ, ಇಮಿಟೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಅವ್ರು ಏನು ಬರೆದ್ರು ಅನ್ನೋದನ್ನು ಓದಿ, ಹೆಂಗೆ ಬರೆದ್ರು ಅನ್ನೋದನ್ನು ನೀವು ಕಲ್ತ್ಕೊಳ್ಳಿ. ಹೀಗಾಗಿ ಸತ್ವಪೂರ್ಣವಂಥ ಸಾಹಿತ್ಯವನ್ನು ನೀವು ಬರೀಬೇಕು ಅಂತಂದರೆ ನೀವು ಓದಬೇಕು. ಓದು ಒಂದೇ ಉತ್ತಮ ಬರವಣಿಗೆ ಹೊರಗೆ ಬರೋದಕ್ಕೆ ಸಾಧ್ಯ. ಉತ್ತಮ ಕವಿತೆ ಆಗಲಿ, ಉತ್ತಮ ಕವನವಾಗಲಿ, ಇವೆಲ್ಲವೂ ಬರೋದಕ್ಕೂ ಸಾಧ್ಯ ಆಗೋದು ಯಾವಾಗ ಅಂತ ಹೇಳಿದ್ರೆ ಓದು ಒಂದೇ. ನನ್ನ ಬದುಕಿನ ಒಂದು ಘಟನೆ ಹೇಳ್ತೇನೆ ನಾನು. ಹನುಮಂತಪ್ಪ, ನೀವು ಒಂದು ಸಾರಿ ನಾವು ನಿಮ್ಮ ಜೊತೆ ಹೋದಾಗ ಹನುಮಂತಪ್ಪ ನಾಯಕ್ ಅವರು ಒಂದು ಕತೆ ಹೇಳಿದ್ರು. ಹೌದಾ ಸರ್? ಇವರು ಒಂದು ಕತೆ ಹೇಳಿದ್ರು. ಕತೆ ಹೇಳಿ ಅದನ್ನು ಬರೀರಿ ಅಂತ ಒತ್ತಾಯ ಮಾಡ್ತಾನೆ ಇದ್ರು. ಒಂದು 6 ತಿಂಗಳ 8 ತಿಂಗಳಾದ ಮೇಲೆ ಅದೇ ಕತೆನ ಗಿರೀಶ್ ಕಾರ್ನಾಡ್ ಅವರು ಕತೆ ಪ್ರಕಟ ಬಂತು. ಅದು ಹೆಂಗ್ ಕತೆ ಇತ್ತು ಅಂದ್ರೆ, ಇವ್ರ ಕತೆ ಹೇಳಿದ್ದಕ್ಕೂ ಅದಕ್ಕೆ ಸ್ವಲ್ಪ ಕೂಡ ವ್ಯತ್ಯಾಸ ಇರಲಿಲ್ಲ. ನಿಮ್ಗೆ ಹೇಳಿದ್ರ? ನಾನು ಕೂಡ ಹಂಗೆ ಒಂದು ಕತೆ ಬರೆದಿದ್ದೆ, ನೀವು ನಂಬ್ತಿರೋ ಇಲ್ಲೋ. ಒಬ್ಬ ವ್ಯಕ್ತಿ, ಒಬ್ಬ ವೇಶ್ಯೆ ಕನ್ನಡಿ ಮುಂದೆ ಹೋಗಿ ಗಿರಾಕಿ ಬರ್ತಾನೆ ಅಂತ ಕಾಯೋದ್ರ ಸಲುವಾಗಿ ಆ ಕನ್ನಡಿ ಮುಂದೆ ಹೋಗಿ ಮೇಕಪ್ ಮಾಡ್ಕೊಳ್ತಾಳೆ. ಆವಾಗ ಆ ಕನ್ನಡಿ ಮಾತಾಡೋದಕ್ಕೆ ಶುರು ಮಾಡ್ತದೆ, ಅವಳ ಜೊತೆ ಕನ್ನಡಿ ಮಾತಾಡೋದಕ್ಕೆ ಶುರು ಮಾಡ್ತದೆ. ಇವಳಿಗೆ ಆಶ್ಚರ್ಯ, ಕನ್ನಡಿ ಮಾತಾಡುತ್ತಲ್ಲ ಅಂಥೇಳಿ ಮತ್ತೆ ಇವಳು ಕೂಡ ಸಂಭಾಷಣೆ ನಡೆಸ್ತಾಳೆ. ಎಷ್ಟರ ಮಟ್ಟಿಗೆ ಸಂಭಾಷಣೆ ನಡೀತದೆ ಅಂದರೆ, ಕನ್ನಡಿ ಅವಳ ಒಳಗಿನ ಅಂತರಾತ್ಮವನ್ನು, ಅವಳು ನಡೆದು ಬಂದಿರುವಂಥ ದಾರಿಯನ್ನು, ಬದುಕನ್ನು, ವೇಷಿಯಾಗುವಂಥ ಕಾರಣವನ್ನು ಎಲ್ಲವನ್ನು ಕೂಡ ಅವಳ ಮುಂದೆ ಬಿಚ್ಚಿ ಹೇಳ್ತದೆ. ಇದು ತಾನೇ ಶ್ರೇಷ್ಠ ಅಂದ್ಕೊಂಡು ಬಿಟ್ಟಿರ್ತಾಳೆ ಅವಳು. ತಾನೇ ಶ್ರೇಷ್ಠ ಅಂದ್ಕೊಂಡಿರ್ತಾಳೆ. ನನ್ನನ್ನು ನೋಡಿ, ನನ್ನ ರೂಪಕ್ಕೆ ಮೋಹಕ್ಕೆ ಎಲ್ಲರೂ ಒಳಗಾಗ್ತಾರೆ ಅಂದ್ಕೊಂಡಿರ್ತಾಳೆ. ಅದರಲ್ಲಿರುವಂಥ ಅಸಹ್ಯವನ್ನು ಆ ಕನ್ನಡಿ ಹೇಳ್ತದೆ, ನಿನ್ನ ದೇಹದ ಅಸಹ್ಯವನ್ನು.
ಅದು ಹೇಳಿದಾಗ ಅವಳು ಜಿಗುಪ್ಸೆಗೊಂಡು ಆ ಕನ್ನಡಿಯನ್ನು ಒಡೆಯೋದಲ್ಲ, ತಾನು ಸುಸೈಡ್ ಮಾಡ್ಕೊಂಡು ಸಾಯ್ತಾಳೆ. ಹ್ಮ್. ಇದನ್ನೇ ಹೋಲುವಂಥ ಕತೆ ಇದೆ. ಅದು ಕನ್ನಡಿಯೊಂದಿಗಿನ ಸಂಭಾಷಣೆನೇ. ಹ್ಮ್. ಅಲ್ಲೂ ಕೂಡ ಗಿರೀಶ್ ಕಾರ್ನಾಡ್ ಅವರು ಕನ್ನಡಿಯೊಂದಿಗಿನ ಸಂಭಾಷಣೆಯನ್ನೇ ರೂಪಕವಾಗಿಟ್ಕೊಂಡು ಒಂದು ಕತೆ ಬಂತು ಪ್ರಜಾವಾಣಿలో ಇದರಲ್ಲಿ. ಅದನ್ನು ಓದಿದಾಗ ನನ್ನ ಕಥೆನ ಮುಚ್ಚಿಟ್ಬಿಟ್ಟೆ ನಾನು. ಹ್ಮ್. ಹ್ಮ್. ಕಾರ್ನಾಡ್ ಅವ್ರ ಕಥೆನ ಕಾಪಿ ಮಾಡಿದಾನೆ ಅಂತಾರಂತ ಹೇಳಿ ತಿಳ್ಕೊಂಡು, ಅದ್ನ್ಯಾಕ ಅದನ್ನ ಹನುಮಂತಪ್ಪ ಅನ್ನೋ ನಾಯಕರಿಗೆ ತೋರಿಸಿದನು. ಸರ್ ಬಿಡು ಸರ್, ಈ ಸಾರ್ಥಕಾತ್ ನಮ್ಮ ಜನ್ಮ ಅಂದ. ಯಾಕಪ್ಪ ಅಂದ್ರೆ ಗಿರೀಶ್ ಕಾರ್ನಾಡಂತೂ ಆಗ್ಲಿಕ್ಕೆ ಚಿಂತಿಲ್ಲ, ಅವ್ರ ಮಟ್ಟಿಗೆ ಯೋಚನೆ ಮಾಡೋ ಶಕ್ತಿನ ನಿಮಗೆ ಬಂತಲ್ಲ, ಯೋಚನೆನಾದ್ರೂ ಮಾಡಿದ್ರಲ್ಲ ಆ ರೀತಿ ಅಂತಂದ್ರು. ಬಹುಶಃ ಇದು ನಮಗೆ ಬೇಕಾಗಿದೆ. ನಮ್ಮ ಯೋಚನಾ ಲಹರಿಯನ್ನು ಒಬ್ಬ ಬರಹಗಾರನಾದವನು ನಮ್ಮ ಕ್ಷಿತಿಜವನ್ನು ಮೀರಿ ಯೋಚಿಸಬೇಕು. ಹೌದಾ? ಅದು ಕೊನೆ ಇಲ್ಲಲ್ಲ ಯೋಚನೆ ಮಾಡೋದಕ್ಕೆ. ನಾವು ಇವತ್ತು ಇಲ್ಲಿ ಈ ರೂಮ್ನಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿದ್ದನೆ ನಾನು ಲಂಡನ್ಗೆ ಹೋಗಿ ಅಲ್ಲೊಂದು ಬೇಕರಿಲಿ ಹೋಗಿ ಕೇಕ್ ಯಾಕೆ ತಿನ್ಬಾರ್ದು? ಬೇಡ ಅಂತಾರೆ ಯಾರನ್ನು? ಕನಸು ತಾನೇ ಅದು. ಕನಸು ರೊಕ್ಕ ಇಲ್ಲ. ಮತ್ತೊಬ್ರು ಯಾರು ಹೇಳಿದ ನೆನಪು ಬಹಳ ಚಂದದ ಹೇಳ್ತೀನಿ ಕೇಳಿ. ಒಂದು ಹುಡುಗ, ಬಡವ್ರ ಹುಡುಗ, ಒಂದು ಬೇಕರಿ ಮುಂದೆ ಹೋಗ್ತಾನೆ. ಅಲ್ಲಿ ಜಿಲೇಬಿ ಇಟ್ಟಿದ್ದಾರೆ, ಜಾಂಗೀರ್ ಇಟ್ಟಿದ್ದಾರೆ, ಕೇಕ್ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಅದ್ರ ಜೊತೆ ಖಾರದ ಪದಾರ್ಥಗಳೆಲ್ಲವನ್ನು ಕೂಡ ಇಡ್ತಾನೆ. ಅವಾಗ ಇವನು ಅದನ್ನೆಲ್ಲ ನೋಡಿ ತಿನ್ಬೇಕಲ್ಲ ಇದನ್ನ ಅನ್ನಿಸ್ತಾನೆ. ಜೇಬಿನಾಗ ದುಡ್ಡಿಲ್ಲ. ಏನು ಮಾಡ್ತಾನೆ? ಏನಾದರೂ ಊಹೆ ಮಾಡ್ಕೊಳ್ತಾನೆ, ತಿನ್ಬೇಕು, ನನಗೆ ಒಟಾಣಿ ತಿಂತೀನಿ ಅಂತೇಳಿ ಒಟಾಣಿ ತಗೊಂಡು ಒಂದೊಂದು ಬಾಯಿಗೆ ಹಾಕೊಂಡಂಗೆ ಮಾಡ್ತಾನೆ. ಯಾರೋ ಒಬ್ರು ಬರ್ತಾರೆ, ಏನು ಮಾಡ್ಲಿಕ್ಕತ್ತಿಲ್ಲ ಅಂದು. ನಾನು ಒಟಾಣಿ ತಿನ್ಲಿಕ್ಕತ್ತೀನಿ. ಒಟಾಣಿ ತಿನ್ಲಿಕ್ಕತ್ತಿ? ಹೆಂಗೆ ತಿನ್ನಕತ್ತಿ? ಹಿಂಗೆ ತಿನ್ಲಿಕ್ಕತ್ತೀನಿ. ಇಲ್ಲ, ಇದು ಬಾಯಿಯೊಳಗೆ ಒಟಾಣಿ ಇಲ್ಲ, ಏನೂ ಇಲ್ಲ. ಇಲ್ಲ, ನಾನು ಊಹೆ ಮಾಡ್ಕೊಂಡು ತಿನ್ನಕತ್ತೀನಿ, ನನ್ನ ಹತ್ರ ರೊಕ್ಕ ಇಲ್ಲ, ಅದಕ್ಕೆ ನಾನು ಸುಮ್ಮನೆ ಒಟಾಣಿ ತಿನ್ನಕತ್ತೀನಿ. ಆವಾಗ ಆ ಹುಡುಗ ದೊಡ್ಡವು ಭಾಳ ಚಂದ ಹೇಳ್ತಾನೆ, ನೀನು ಒಟಾಣಿ ತಿನ್ಬೇಕಾದ್ರೆ ರೊಕ್ಕ ಕೊಟ್ಟಿಯೇನು? ಕೊಟ್ಟಿಲ್ಲ. ಇದ್ರ ಒಟಾಣಿ ಯಾಕೆ ತಿಂತಿದಿ? ದೊಡ್ಡ ದೊಡ್ಡ ಕೇಕ್ ಇದಾವೆ, ಜಿಲೇಬಿ ಇದಾವೆ, ಜಾಂಗೀರ್ ಇದಾವೆ, ಅವನ್ ಯಾಕೆ ತಿನ್ನಬಾರ್ದು ನೀನು? ಹುಚ್ಚ, ಅವನು ತಿನ್ನು. ಒಟಾಣಿ ತಿನ್ನೋದೇನು? ನೀನು ಕನಸ್ತಾನೆ ಕಾಣದು. ರೊಕ್ಕ ಕೊಡ್ಬೇಕಾಗಿಲ್ಲ, ಇವನ್ ತಿಂದ್ರೆ ರೊಕ್ಕ ಕೊಡ್ಬೇಕಿಲ್ಲ, ಅವನ್ ತಿನ್ಬೇಕಾದ್ರೆ ರೊಕ್ಕ ಕೊಡ್ಬೇಕಾಗಿಲ್ಲ, ರೊಕ್ಕನೇ ಕೊಡ್ಬೇಕಾಗಿಲ್ಲ ಅಂದಾಗ ತಿನ್ಬೇಕಾದ್ರೆ ದೊಡ್ಡದ ತಿನ್ನು. ದೊಡ್ಡ ಕನಸು ಕಾಣೋದು ಅದನ್ನೇ ಹೇಳೋದು. ಕನಸು ದೊಡ್ಡದು ಕಾಣ್ರಿ. ಹೌದಾ? ಆ ಮಟ್ಟಕ್ಕೆ ಇರದೆ ಹೋದ್ರು ಕೂಡ ಸ್ವಲ್ಪನಾದ್ರೂ ಆಕಾಶದೊಳಗೆ ಹಾರಿ ಬಂದಂಗೆ ಆಗ್ತದೆ ನಿಮ್ಗೆ. ಅಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಸ್ವಲ್ಪ ಆದ್ರೂ ಹಾರೋದಕ್ಕೆ ಸಾಧ್ಯ ಇಲ್ಲ. ನೀವು ಜಂಪ್ ಮಾಡಿದ್ರಲ್ಲ, ಮೇಲೆ ಹೋಗೋದು. ಹಾಗಾಗಿ ನಮ್ಮ ಬರಹಗಾರರಿಗೆ ಹೇಳೋದಿಷ್ಟೇ, ವಿಶಾಲವಾಗಿ ಯೋಚನೆ ಮಾಡಿರಿ. ಸಂಕುಚಿತ ಭಾವನೆ ಇರಬಾರ್ದು, ಸಂಕುಚಿತವಾಗಿ ಯೋಚನೆ ಮಾಡಬೇಡಿ. ಈ ಜೊತೆಗೆ ಅಧ್ಯಯನನ ದಯವಿಟ್ಟು ಮಾಡಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟೊತ್ತಿನವರೆಗೂ ನೀವು ನಿಮ್ಮ ಅನುಭವದ ಮಾತುಗಳನ್ನು ನಮ್ಮೊಡನೆ ಹಂಚಿಕೊಂಡ್ರಿ. ಬಹುಶಃ 35 ವರ್ಷದ ಬದುಕಿನ ನಿಮ್ಮ ಯಾನದ, ಈ ಬರಹಯಾನ ಮತ್ತು ಈ ಮಾತಿನ ಯಾನದ ಕಥನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ. ನಿಮ್ಮ ಸರ್ವಾಧ್ಯಕ್ಷತೆಯಲ್ಲಿ 2 ದಿನಗಳ ಕೊಪ್ಪಳ ಜಿಲ್ಲಾ ಸಮ್ಮೇಳನ ಯಶಸ್ವಿಯಾಗಿ ನೆರವೇರಲಿ ಅಂತ ಆಶಿಸ್ತಾ, ನಾನು ಎಲ್ಲ ವೀಕ್ಷಕರಿಗೆ ಮತ್ತು ಎಲ್ಲ ಕನ್ನಡದ ಮನಸ್ಸುಗಳಿಗೆ ವಿನಂತಿಸಿಕೊಳ್ಳೋದಂದರೆ, 2 ದಿನ ತಾವೆಲ್ಲರೂ ಸಮ್ಮೇಳನದಲ್ಲಿ ಉಪಸ್ಥಿತಿಯಿದ್ದು ಸಮ್ಮೇಳನದ ಯಶಸ್ಸಿಗೆ ತಾವೆಲ್ಲರೂ ಕಾರಣೀಭೂತರಾಗಬೇಕು ಅಂತ ನಾನು ಈ ಪವನಯಾನದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇಷ್ಟೊತ್ತಿನವರೆಗೆ ನಮ್ಮೊಡನೆ ಮಾತನಾಡಿದಂಥ ಹಿರಿಯರಾದಂಥ ಶ್ರೀ ಲಿಂಗಾರೆಡ್ಡಿ ಆಲೂರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳು, ಧನ್ಯವಾದಗಳು. ಎಲ್ರಿಗೂ ದಯಮಾಡಿ ಸಮ್ಮೇಳನಕ್ಕೆ ಬರ್ರಿ, ಬಂದು ಈ ನುಡಿ ಹಬ್ಬದೊಳಗೆ ಪಾಲ್ಗೊಳ್ಳ್ರಿ ಅಂತ ಹೇಳ್ತಾ, ನನ್ನನ್ನು ಸಂದರ್ಶನ ಮಾಡಿರುವಂತಹ ಪವನ್ ಕುಮಾರ್ ಗುಂಡೂರು ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ ಸರ್, ಶುಭರಾತ್ರಿ. ಆತ್ಮೀಯ ವೀಕ್ಷಕರೇ,
ನಿಮ್ಮೊಡನೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೊಂದು ದಿನ ಭೇಟಿಯಾಗುವೆ. ಅಲ್ಲಿಯವರೆಗೆ ಪವನಯಾನದ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ನಮಸ್ಕಾರ.